ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ಇವತ್ತಿನ ಈ ಒಂದು ಮೌನ ಹಾಗೂ ಉಪವಾಸ ಧ್ಯಾನವನ್ನ ಆರಂಭ ಮಾಡೋಣ. ಎಲ್ಲರೂ ತಮ್ಮ ಸುಖವಾದ ಆಸನದಲ್ಲಿ ಕುತ್ಕೊಂಡು ಕಣ್ಣನ್ನು ಮುಚ್ಕೊಳ್ಳಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಎಲ್ರಿಗೂ ಕೂಡ ಬೆಳಗಿನ ಧ್ಯಾನಕ್ಕೆ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಸ್ಥರಾಗೋಣ ಫ್ರೆಂಡ್ಸ್. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ, ಒಳ ಹೋಗುವ ಉಸಿರು ಹೊರಬರುವ ಉಸಿರನ್ನು ನಾವು ಸಾಕ್ಷಿಯಾಗಿ ನಾವು ನೋಡ್ತಾ ಇರೋಣ. ನಾವು ಕೇವಲ ಸಾಕ್ಷಿಯಾಗಿ ನಮ್ಮ ಉಸಿರನ್ನು ನೋಡೋದನ್ನು ನಾವು ಅಭ್ಯಾಸ ಮಾಡೋಣ ಫ್ರೆಂಡ್ಸ್. ನಾವು ಕೇವಲ ಸಾಕ್ಷಿಯಾಗಿ ನೋಡೋದ್ರಿಂದನೇ ಎಷ್ಟೋ ಜ್ಞಾನವನ್ನು ನಾವು ಕಲ್ತ್ಕೊಳ್ತಾ ಇರ್ತೀವಿ. ಹೀಗೆ ನಾವು ಸಾಕ್ಷಿಯಾಗಿ ನೋಡೋದನ್ನೇ ಅಭ್ಯಾಸ ಮಾಡಬೇಕು. ಮೊದಲು ನಮ್ಮಿಂದನೇ ನಾವು ಶುರು ಮಾಡಬೇಕು ಸಾಕ್ಷಿಯಾಗಿ ನೋಡೋದನ್ನು. ಆಗ ಎಲ್ಲವೂ ಕೂಡ ನಾವು ಸಾಕ್ಷಿಯಾಗಿ ನೋಡ್ತಾ ಇರ್ತೀವಿ. ಮೊದಲಿಗೆ ನಮ್ಮ ಜೊತೆಗಿರುವಂಥ ನಮ್ಮ ಉಸಿರನ್ನು ನಾವು ಸಾಕ್ಷಿಯಾಗಿ ನೋಡೋದನ್ನು ಅಭ್ಯಾಸ ಮಾಡಬೇಕು ಫ್ರೆಂಡ್ಸ್. ಸಾಕ್ಷಿಯಾಗಿ ಅಂದರೆ ಸುಮ್ಮನೆ ನೋಡ್ತಾ ಇರೋದಷ್ಟೇ, ಅದರ ಬಗ್ಗೆ ನಮಗೆ ಯಾವುದೂ ಕೂಡ ಯೋಚನೆ ಇರಬಾರ್ದು. ಮೊದಲು ನಮ್ಮ ಜೊತೆಗೆ ಇದ್ದು ನಮ್ಮ ಮುಖಾಂತರನೇ ಇದನ್ನು ನಾವು ಕಲ್ತ್ಕೋಬೇಕು. ನಮ್ಮಿಂದನೇ ಇದು ಶುರು ಆಗಬೇಕು. ನಮ್ಮ ಉಸಿರು ಎಂಬ ಉಸಿರಾಡ್ತಾ ಇರೋ ಉಸಿರಿನ ಜೊತೆಗಿದ್ದು ಇದನ್ನು ನಾವು ಅಭ್ಯಾಸ ಮಾಡಬೇಕು. ಫಸ್ಟು ಸಾಕ್ಷಿಯಾಗಿ ನೋಡೋದನ್ನು ನಾವು ಕಲ್ತ್ಕೋಬೇಕು. ಅದು ಉಸಿರು ಯಾವಾಗಲೂ ಕೂಡ ಪ್ರೆಸೆಂಟಲ್ಲೇ ಇರುತ್ತೆ. ಆ ಪ್ರೆಸೆಂಟಲ್ಲಿ ಇರುವಂಥ ಉಸಿರನ್ನು ನಾವು ಸುಮ್ಮನೆ ನೋಡ್ತಾ ಇರಬೇಕು ಅಷ್ಟೇ. ಆಗ ನಮ್ಮ ಜೀವನದಲ್ಲಿನೂ ಕೂಡ ಏನು ಪ್ರೆಸೆಂಟಲ್ಲಿ ನಮ್ಮ ಜೀವನ ನಡೀತಾ ಇರುತ್ತೆ, ಆಗ ನಾವು ಅದನ್ನು ಕೂಡ ನಾವು ಸಾಕ್ಷಿಯಾಗಿ ನೋಡೋದನ್ನೇ ಕಲ್ತ್ಕೊಳ್ತೀವಿ. ಏನು ಈ ಕ್ಷಣದ ಒಂದು ಜೀವನ ಇದೆಯೋ ಅದನ್ನು ನಾವು ಸಾಕ್ಷಿಯಾಗಿ ನೋಡ್ತಾ ಇರ್ತೀವಿ, ಸುಮ್ಮನೆ ನೋಡ್ತಾ ಇರ್ತೀವಿ. ಇದು ಮೊದಲಿಗೆ ನಾವು ಉಸಿರನ್ನು ಸಾಕ್ಷಿಯಾಗಿ ನೋಡ್ತಾ ನೋಡ್ತಾ ನಾವು ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು.
ಬೇರೆ ಹಿಂದಿನ ಒಂದು ಯೋಚನೆ ಅಥವಾ ಮುಂದೆ ಏನಾಗುತ್ತೋ ಅನ್ನೋ ಒಂದು ಯೋಚನೆಯಲ್ಲೇ ನಾವು ಯಾವಾಗಲೂ ಕೂಡ ಇರ್ತೀವಲ್ವಾ. ಹಿಂದೆ ನನ್ನ ಜೀವನದೆಲ್ಲ ಹೀಗೆ ನಡೆದಿತ್ತು, ಮುಂದೆ ಮತ್ತೆ ಏನಾಗುತ್ತೋ ಅಂಥೇಳಿ. ಆದರೆ ಇವಾಗ ನಮ್ಮ ಕೈಯಲ್ಲಿರುವಂಥ ಜೀವನವನ್ನು ನಾವು ವ್ಯರ್ಥವಾಗಿ ಕಳೆದು ಬಿಡ್ತೀವಿ. ಹಿಂದಿನ ಯೋಚನೆ ಮುಂದಿನ ಯೋಚನೆಯನ್ನು ಮಾಡ್ತಾ ಮಾಡ್ತಾ ಈ ಕ್ಷಣದ ಸುಂದರವಾದಂಥ ಸಮಯವನ್ನು ನಾವು ವ್ಯರ್ಥವಾಗಿ ಕಳೆದು ಬಿಡ್ತೀವಿ. ಈ ವರ್ತಮಾನದಲ್ಲಿ ನಾವು ಜೀವಿಸೋದನ್ನು ಕಲ್ತ್ಕೋಬೇಕು. ವರ್ತಮಾನದಲ್ಲಿ ನಾವು ಜೀವಿಸೋದನ್ನು ಕಲ್ತ್ಕೋಬೇಕಂದ್ರೆ ಯಾವಾಗಲೂ ಕೂಡ ವರ್ತಮಾನದಲ್ಲೇ ಇರುತ್ತೆ ನಮ್ಮ ಉಸಿರು. ಅದನ್ನು ನಾವು ಸುಮ್ಮನೆ ಗಮನಿಸೋದನ್ನು ನಾವು ಕಲ್ತ್ಕೋಬೇಕು. ಅರಿವಿನಿಂದ ನಾವು ನೋಡಬೇಕು. ಯಾವಾಗ ನಾವು ಹೀಗೆ ಈ ವರ್ತಮಾನ ಕಾಲದಲ್ಲಿ ಈ ಪ್ರೆಸೆಂಟಲ್ಲಿ ನಾವು ಉಸಿರನ್ನೇ ಹೇಗೆ ನಾವು ಅರಿವಿನಿಂದ ಸುಮ್ಮನೆ ಹೇಗೆ ನೋಡ್ತಾ ಇರ್ತೀವೋ, ಯಾವುದೇ ಯೋಚನೆ ಇಲ್ಲದೇ ನಮ್ಮ ಜೀವನದಲ್ಲಿನೂ ಕೂಡ ನಾವು ಹಾಗೇ ವರ್ತಮಾನದಲ್ಲಿ ನಾವು ಹಾಗೇ ನೋಡ್ತಾ ಇರ್ತೀವಿ. ಆ ವರ್ತಮಾನವೇ ನಮಗೆ ಬಹುಮಾನವಾಗಿ ಸಿಗತ್ತೆ. ಯಾಕೆಂದರೆ ಈ ವರ್ತಮಾನನೇ ನಮಗೆ ಮುಂದೆ ಭವಿಷ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಪ್ರೆಸೆಂಟಲ್ಲಿ ಇವಾಗ ಈ ಕ್ಷಣದ ಜೀವನ ನಮಗೆ ಮುಂದಿನದೇ ಒಂದು ಜೀವನಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ನಾವು ಈ ಕ್ಷಣದ ಜೀವನವನ್ನು ವ್ಯರ್ಥವಾಗಿ ನಾವು ಕಳೆದ್ರೆ ನಾವು ಮುಂದಿನ ಜೀವನವನ್ನು ಕೂಡ ಹಾಗೆ ವ್ಯರ್ಥವಾಗಿಯೇ ಕಳೀತಾ ಇರ್ತೀವಿ. ಈ ಕ್ಷಣದ ಜೀವನ ನಾವು ಅರಿವಿನಿಂದ ನೋಡ್ದೇನೆ ಹಿಂದಿನದು ಮುಂದಿನದು ಯೋಚನೆ ಮಾಡ್ತಾ ಮಾಡ್ತಾ ನಾವು ಈ ಕ್ಷಣದ ಜೀವನ ದುಃಖದಿಂದ ನಾವು ಕಳೀತಾ ಇದ್ರೆ ನಮ್ಮ ಮುಂದಿನ ಜೀವನ ಕೂಡ ದುಃಖದಲ್ಲೇನೆ ಇರುತ್ತೆ. ಈ ಕ್ಷಣದ ಜೀವನ ಆಹಾ ಎಷ್ಟೊಂದು ಸುಂದರವಾಗಿದೆ, ಎಷ್ಟೊಂದು ಮಧುರವಾಗಿದೆ, ಎಷ್ಟೊಂದು ಆನಂದವಾಗಿದೆ. ಈ ಕ್ಷಣದ ಜೀವನನೇ ನಿಜವಾದ ಜೀವನ ಅಂಥೇಳಿ ಈ ಕ್ಷಣದ ಒಂದು ಪರಿಸ್ಥಿತಿಯನ್ನು ನಾವು ಯಾವಾಗ ಎಂಜಾಯ್ ಮಾಡ್ತೀವೋ, ಯಾವಾಗ ಖುಷಿ ಪಡಿತೀವೋ, ಆಗ ನಮ್ಮ ಮುಂದಿನ ಜೀವನವೂ ಕೂಡ ಖುಷಿಯಾಗೇ ಇರುತ್ತೆ, ಆನಂದವಾಗಿಯೇ ಇರುತ್ತೆ, ಸ್ವರ್ಗದಂತೆ ಇರುತ್ತೆ. ಸ್ವರ್ಗ ನರಕ ಅನ್ನೋದು ಎಲ್ಲೂ ಇಲ್ಲ. ನಾವು ಈ ವರ್ತಮಾನದಲ್ಲಿ ಹೇಗೆ ಜೀವಿಸ್ತಾ ಇರ್ತೀವೋ, ಒಳ್ಳೆಯ ಯೋಚನೆಯಿಂದ ನಾವು ಅದನ್ನು ಖುಷಿಯಾಗಿ ನಾವು ಜೀವಿಸ್ತಾ ಇದ್ದರೆ ಅದೇ ನಮಗೆ ಒಳ್ಳೆಯ ಯೋಚನೆಯೇ ನಮಗೆ ಸ್ವರ್ಗ, ಮುಂದೆ ನಮಗೆ ಆನಂದದ ಒಂದು ಹಾದಿಯಲ್ಲೇ ನಮಗೆ ಕರ್ಕೊಂಡೋಗ್ತಾ ಇರುತ್ತೆ, ಅದೇ ಸ್ವರ್ಗ. ನಾವು ಈ ಕ್ಷಣದ ಯೋಚನೆಯಲ್ಲಿ ದುಃಖದಿಂದ, ಕಷ್ಟದಿಂದ, ಬಾಧೆಯಿಂದ ನಾವು ಜೀವಿಸ್ತಾ ಇದ್ದರೆ ನಮ್ಮ ಮುಂದಿನ ಭವಿಷ್ಯದ ಜೀವನವೂ ಕೂಡ ಕಷ್ಟ, ನಷ್ಟ, ದುಃಖದಿಂದನೇ ಕೂಡಿರುತ್ತೆ, ಅದೇ ನರಕ. ನಾವು ಭೂಮಿ ಮೇಲೆ ಯಾವ ರೀತಿ ಒಂದು ಜೀವನವನ್ನು ಜೀವಿಸ್ತಾ ಇರ್ತೀವೋ
ನಾವು ಮೇಲಿನ ಲೋಕದಲ್ಲಿನೂ ಕೂಡ ಹಾಗೇ ಒಂದು ಅನುಭವವನ್ನು ಪಡ್ಕೊಳ್ತೀವಿ. ಸ್ವರ್ಗ ನರಕ ಅನ್ನೋದು ನಾವು ಅಲ್ಲಿ ಹೋಗಿ ಸೃಷ್ಟಿ ಮಾಡ್ಕೊಳ್ಳೋದಲ್ಲ, ನಾವು ಇಲ್ಲೇ ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಇಲ್ಲಿ ಯಾವ ರೀತಿ ನಮ್ಮ ಜೀವನವನ್ನು ಸೃಷ್ಟಿ ಮಾಡ್ಕೊಂಡಿರ್ತೀವೋ ನಮ್ಮ ಶರೀರ ಬಿಟ್ಟ ಮೇಲೆ ನಾವು ಅದನ್ನು ಅನುಭವ ಮುಖಾಂತರ ನಾವು ಅದನ್ನು ತಿಳ್ಕೊಳ್ತೀವಿ. ಇಲ್ಲಿ ಒಳ್ಳೆ ಯೋಚನೆಗಳಿಂದ, ಒಳ್ಳೆ ಕೆಲಸಗಳಿಂದ ಇಲ್ಲಿ ಈ ಕ್ಷಣದ ಜೀವನವನ್ನು ನಾವು ಜೀವಿಸ್ತಾ ಇದ್ದರೆ ಮುಂದಿನ ಒಂದು ಭವಿಷ್ಯದಲ್ಲಿ ನಾವು ಆನಂದವಾಗಿ ಹೇಗೆ ಜೀವಿಸ್ತೀವೋ ಹಾಗೆ ನಮ್ಮ ಮತ್ತೆ ಸೃಷ್ಟಿಯನ್ನು ನಾವು ಮಾಡ್ಕೊಳ್ತಾನೆ ಇರ್ತೀವಿ. ಈ ಕ್ಷಣದ ಒಂದು ಸ್ಥಿತಿಯಲ್ಲಿ ನಾವು ಯಾವ ರೀತಿ ಇರ್ತೀವೋ ಆ ರೀತಿ ನಾವು ಸೃಷ್ಟಿಯನ್ನು ಮಾಡ್ಕೊಳ್ತಾ ಇರ್ತೀವಿ. ನಮ್ಮ ಜೀವನ, ಮುಂದಿನ ಜೀವನ, ಅದಕ್ಕೆ ಭವಿಷ್ಯತ್ ಅಂತ ಹೇಳ್ತಾರೆ. ಮುಂದಿನ ಜೀವನವನ್ನು ನಾವು ಹಾಗೆ ಸೃಷ್ಟಿ ಮಾಡ್ಕೊಳ್ತಾನೆ ಇರ್ತೀವಿ. ನರಕದಲ್ಲಿ ನಮಗೆ ಶಿಕ್ಷೆ ಸಿಗತ್ತೆ, ಸ್ವರ್ಗದಲ್ಲಿ ನಾವು ಆನಂದವಾಗಿರ್ತೀವಿ ಅಂತೇಳಿ ಏನು ಮಾತಾಡ್ತಾ ಇರ್ತೀವಿ ಅದನ್ನೆಲ್ಲವೂ ಕೂಡ ನಾವು ಇಲ್ಲೇ ಸೃಷ್ಟಿ ಮಾಡಿಕೊಂಡು ಅಲ್ಲೇ ಅನುಭವಿಸ್ತಾ ಇರ್ತೀವಿ ಅಷ್ಟೇ. ಏನು ಇಲ್ಲಿ ಸೃಷ್ಟಿ ಮಾಡಿದ್ದೀವಿ, ಈ ವರ್ತಮಾನದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೀವ, ದುಃಖದಲ್ಲಿ ಇದ್ದೀವ, ಅನಾರೋಗ್ಯದಲ್ಲಿ ಇದ್ದೀವ, ಅದನ್ನೆಲ್ಲ ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು. ಯಾವ ಸ್ಥಿತಿಯಲ್ಲಿ ಇದೆ ನಮಗೆ ಈ ವರ್ತಮಾನ ಕಾಲ. ಇಲ್ಲಿ ದುಃಖದಲ್ಲಿ, ಕಷ್ಟದಲ್ಲಿ ಯಾರ್ದೋ ಒಬ್ರ ಚಿಂತೆ, ಯಾರೋ ಒಬ್ರದ್ದು ಚಿಂತೆ ಮಾಡ್ತಾ ಮಾಡ್ತಾ ಯಾರೋ ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ, ಯಾರೋ ಒಬ್ರು ನಮಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ, ಯಾರೋ ನಮಗೆ ಈ ರೀತಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂಥೇಳಿ ಈ ರೀತಿ ನಾವು ದುಃಖದಿಂದ ದುಃಖ ಪಡ್ತಾ 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 ಕೊರಗ್ತಾ ಇದ್ದರೆ ಆ ಕೊರಗ್ತಾ ಇರುವಂಥ ಮನಸ್ಸಿನ ಜೊತೆಗೆ ನಾವು ಹಾಗೇ ಶರೀರ ಬಿಟ್ಬಿಟ್ರೆ ಅದೇ ದುಃಖನೇ ನಮಗೆ ಮುಂದೆ ಕರ್ಕೊಂಡೋಗುತ್ತೆ. ಅದೇ ನರಕ. ನರಕ ನರಕ ಯಾರು ಸೃಷ್ಟಿ ಮಾಡ್ಕೊಂಡು ಹೋದ್ರು? ಇಲ್ಲಿ ಸೃಷ್ಟಿ ಮಾಡಿಕೊಂಡು ನಾವು ಅಲ್ಲಿಗೆ ಹೋದ್ವಿ. ಮತ್ತು ಅಲ್ಲಿಗೆ ನಮಗೆ ಸ್ವರ್ಗ ಅಂದ್ರೆ ಸಿಗತ್ತಾ? ಸಿಗೋದಿಲ್ಲ ಫ್ರೆಂಡ್ಸ್. ಅಲ್ಲಿನೂ ಕೂಡ ಇಲ್ಲಿ ಏನು ಸೃಷ್ಟಿ ಮಾಡಿಕೊಂಡು ನಾವು ಶರೀರವನ್ನು ಬಿಡ್ತೀವಿ ಅದೇ ಅಲ್ಲಿ ಸೃಷ್ಟಿ, ಅಲ್ಲಿ ಕೂಡ ಅದೇ ಇರುತ್ತೆ. ನಾವು ಈ ಒಂದು ವರ್ತಮಾನದಲ್ಲಿ ನಾವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀವಿ, ಒಳ್ಳೆ ವಿಚಾರವನ್ನು ನಾವು ಮಾಡ್ತಾ ಇದ್ದೀವಿ, ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸ್ತಾ ಇಲ್ಲ. ನಾನು ಇಲ್ಲಿ ತುಂಬ ಆನಂದವಾಗಿದ್ದೀನಿ, ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡ್ತಾ, ಒಳ್ಳೆ ವಿಷಯಗಳನ್ನು ತಿಳಿಸ್ತಾ, ಒಳ್ಳೆ ವಿಚಾರಗಳನ್ನು ಹೇಳ್ತಾ ಅವ್ರಿಗೂ ಕೂಡ ಖುಷಿ ಪಡಿಸ್ತಾ ಇದ್ದೀನಿ. ನಾನು ಕೂಡ ಖುಷಿಯಾಗಿದ್ದೀನಿ. ನೋಡಿ, ನಾವು ಈ ವರ್ತಮಾನದಲ್ಲಿ ನಾವು ಖುಷಿಯಾಗಿದ್ದೀವಿ, ಆನಂದವಾಗಿದ್ದೀವಿ. ಇದೇ ಸ್ವರ್ಗ. ಈ ಸ್ವರ್ಗವನ್ನು ನಾವು ಸೃಷ್ಟಿ ಮಾಡಿಕೊಂಡು ಈ ಶರೀರ ಯಾರು ಬಿಡ್ತಾರೆ ಅವ್ರು ಅಲ್ಲಿನೂ ಕೂಡ ಸ್ವರ್ಗದ ಅನುಭವವನ್ನೇ ಪಡ್ಕೊಳ್ತಾರೆ. ಸ್ವರ್ಗ ನರಕ ಅನ್ನೋದು ಮೇಲೆ ಎಲ್ಲೂ ಕೂಡ ಇಲ್ಲ ಫ್ರೆಂಡ್ಸ್. ನಾವು ಏನು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಆ ಸೃಷ್ಟಿನೇ, ಆ ಒಂದು ಸೃಷ್ಟಿಗೆ ಸೃಷ್ಟಿಕರ್ತರೆ ನಾವೇ. ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರು. ಹಾಗಾಗಿ ನಮ್ಮ ಉಸಿರಿನ ಜೊತೆಗಿದ್ದು ನಾವು ಈ ವರ್ತಮಾನದಲ್ಲಿ ನಾವು ಜೀವಿಸೋದನ್ನು ಕಲ್ತ್ಕೋಬೇಕು. ಇದು ಸ್ವಲ್ಪ ಕಷ್ಟ ಆಗುತ್ತೆ, ಯೋಚನೆ ನಮಗೆ ಹಿಂದೆ ಕರ್ಕೊಂಡೋಗುತ್ತೆ, ಇಲ್ಲಾಂದ್ರೆ ಮುಂದೆ ಏನಾಗುತ್ತೋ ಅಂಥೇಳಿ ಮುಂದೆ ಕರ್ಕೊಂಡೋಗುತ್ತೆ. ಆದರೆ ಈ ವರ್ತಮಾನದಲ್ಲಿ ನಮ್ಮ ಯೋಚನೆ ನಾವು ಮಾಡೋದಿಲ್ಲ. ನಾವು ಹೀಗೆ ಇದ್ದೀವಿ, ನಮ್ಮ ಯೋಚನೆ ಹೀಗೆ ಇರಬೇಕು ಅಂಥೇಳಿ ಯಾರೂ ಕೂಡ ಈ ವರ್ತಮಾನದಲ್ಲಿ ಯಾರೂ ಕೂಡ ಯೋಚನೆ ಇದ್ದು ಜೀವಿಸೋದಿಲ್ಲ. ನಾವು ಯಾವಾಗ ವರ್ತಮಾನದಲ್ಲಿ ನಾವು ಜೀವಿಸೋದನ್ನು ಕಲ್ತ್ಕೊಳ್ತೀವೋ ಅದೇ ನಮಗೆ ಬಹುಮಾನವಾಗಿ ನಮಗೆ ಸಿಗತ್ತೆ.
ನಾವು ವರ್ತಮಾನದಲ್ಲೇ ಇದ್ಕೊಂಡು ನಮ್ಮ ಭವಿಷ್ಯದ ಜೀವನವನ್ನು ನಾವು ನಿರ್ಮಾಣ ಮಾಡಬೇಕು. ವರ್ತಮಾನದಲ್ಲೇ ಇದ್ಕೊಂಡು ಅದು ಈ ಕ್ಷಣದ ಜೀವನ ಹೇಗಿರುತ್ತೋ ಮುಂದಿನ ಜೀವನ ಕೂಡ ನಮ್ಗೆ ಅದೇ ರೀತಿಯೇ ಇರೋದ್ರಿಂದ ಈ ಕ್ಷಣದ ಜೀವನವನ್ನು ನಾವು ತುಂಬ ಅರಿವಿನಿಂದ ನೋಡಬೇಕು. ಅರಿವಿನಿಂದ ಪ್ರಜ್ಞೆಯಿಂದ ನಾವು ನೋಡೋದನ್ನು ಕಲ್ತ್ಕೋಬೇಕು. ಯಾವುದನ್ನು ಕೇಳ್ತಾ ಇರ್ತೀವಿ, ಯಾವುದನ್ನು ನೋಡ್ತಾ ಇರ್ತೀವಿ, ಯಾವುದನ್ನು ಮಾತಾಡ್ತಾ ಇದ್ದೀವಿ, ಅದಕ್ಕೆ ಮನಸ್ಸಿಗೆ 3 ಕೋತಿಗಳಿಗೆ ಹೋಲಿಸಿದ್ದಾರೆ. ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಿಸ್ಕೋಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು ಅಂತೇಳಿ. ಯಾಕೆಂದರೆ ಮನಸ್ಸು ಕೋತಿ ಥರ ಅಂಥೇಳಿ. ಕೆಲವರು ಹೇಳ್ತಾ ಇರ್ತಾರೆ ಮಾತಿಗೆ, ಯಾಕೆ ಆ ರೀತಿ ಆಡ್ತಾ ಇದೀಯಾ, ಹೆಂಡ ಕುಡಿದ ಕೋತಿ ಹಾಗೆ ಯಾಕೆ ಆಡ್ತಾ ಇದೀಯಾ ಅಂಥೇಳಿ ಕೆಲವರು ಹೇಳ್ತಾ ಇರ್ತಾರೆ. ನಾವು ಯಾವುದನ್ನು ಕೇಳ್ತಾ ಇರ್ತೀವಿ, ಯಾವುದನ್ನು ನೋಡ್ತಾ ಇರ್ತೀವಿ, ಯಾವುದನ್ನು ನಾವು ಮಾತಾಡ್ತಾ ಇರ್ತೀವಿ, ನಾವು ನೋಡಿರೋದು ಮತ್ತು ಕೇಳಿರೋದು ನಮ್ಮ ಒಳಗಡೆ ನಾವು ತಗೊಂಡು ಬಿಡ್ತೀವಿ. ನಮ್ಗೆ ಗೊತ್ತಿಲ್ಲದೇ ನಾವು ಒಳಗಡೆನ ತಗೊಳ್ತಾನೆ ಇರ್ತೀವಿ. ಅದು ನಾವು ನಮ್ಮ ಒಳಗಡೆ ಸೇರ್ಕೊಳ್ತಾ ಇದೆ ಅನ್ನೋದು ನಮಗೆ ಅರಿವಿಗೆ ಇರೋದಿಲ್ಲ. ನಮ್ಗೆ ಗೊತ್ತಿಲ್ಲದೇ ಅದು ಮೈಂಡ್ಗೆ ಬಂದುಬಿಡತ್ತೆ. ನಾವು ಒಳಗಡೆ ತಗೊಂಡು ಬಿಟ್ಟಿರ್ತೀವಿ. ಅದು ಯಾವುದನ್ನು ನೋಡ್ತೀವಿ, ಯಾವುದನ್ನು ಕೇಳ್ತೀವಿ. ಬೆಳಿಗ್ಗೆ ಆದ ತಕ್ಷಣವೇ ನಾವು ಒಳ್ಳೆ ವಿಚಾರಗಳನ್ನು ನಾವು ಕೇಳಬೇಕು, ಒಳ್ಳೆ ವಿಚಾರಗಳನ್ನು ನಾವು ಮಾತಾಡಬೇಕು, ಒಳ್ಳೆಯದನ್ನೇ ನಾವು ನೋಡ್ತಾ ಇರಬೇಕು. ನಾವು ದಿನ ಪೂರ್ತಿ ಹಾಗೇ ಇರ್ತೀವಿ. ಫಸ್ಟೇ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಏನೋ ಒಂದು ಕೆಟ್ಟದನ್ನು ಕೇಳಿಸ್ಕೊಂಡ್ರೆ, ಏನೋ ಒಂದು ಕೆಟ್ಟದನ್ನು ನೋಡಿದರೆ ಅದು ರಾತ್ರಿವರೆಗೂ ಕೂಡ ಅದು ನಮಗೆ ರಿಪೀಟ್ ಆಗ್ತಾನೇ ಇರುತ್ತೆ. ಅಬ್ಸರ್ವ್ ಮಾಡಿ ನೀವು. ನಮ್ಮ ಮನಸ್ಸು ಸುಮ್ಮನೆ ಇರೋದಿಲ್ಲ, ಅದು ರೆಕಾರ್ಡ್ ಆಗ್ತಾನೇ ಇರುತ್ತೆ. ಹೀಗೆಲ್ಲ ಆಯಿತು, ಇವತ್ತೆಲ್ಲ ಹೀಗಾಯಿತು, ಇವತ್ತೆಲ್ಲ ಹೀಗಾಯಿತು, ಇವತ್ತೆಲ್ಲ ಹೀಗಾಯಿತು ಅಂಥೇಳಿ. ಮತ್ತು ಮನಸ್ಸಿನಲ್ಲಿ ಯೋಚನೆ ಮಾಡೋದಷ್ಟೇ ಅಲ್ಲ, ಮತ್ತು ಅದು ನಾವು ನ್ಯೂಸ್ ಪೇಪರಲ್ಲಿ ಟಿ ವಿಯಲ್ಲಿ ನೋಡಿರೋದು ಅಥವಾ ಬೇರೆ ನಮ್ಮ ಅಕ್ಕಪಕ್ಕದಲ್ಲಿ ಆಗಿರೋದನ್ನೆಲ್ಲ ಅದು ಬೇರೆಯವ್ರಿಗೂ ಕೂಡ ನಾವು ಹೇಳ್ತಾನೆ ಇರ್ತೀವಿ. ಆ ರೀತಿ ನಮ್ಮ ಒಳಗಡೆ ನಾವು ನರಕವನ್ನು ನಾವು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಫಸ್ಟು ನರಕ ಅನ್ನೋದು ನಮ್ಮ ಒಳಗಡೆನೇ ಇರೋದು. ನರಕದಿಂದ ನಾವು ಸ್ವರ್ಗವನ್ನು ನಾವು ಅಲ್ಲಿ ಸೃಷ್ಟಿ ಮಾಡ್ಕೋಬೇಕು. ಎಲ್ಲೋ ಒಂದು ನರಕ ಎಲ್ಲೋ ಇದೆ, ನಾವು ಅಲ್ಲಿ ಹೋಗಿ ಅನುಭವಿಸೋದಲ್ಲ. ನಾವು ಇಲ್ಲಿ ಇವಾಗ ಅನುಭವಿಸ್ತಾ ಇದ್ದೀವಲ್ವಾ, ಇದು ಏನು ಕಡಿಮೆನಾ ನರಕದಕ್ಕಿಂತ? ಇದೇ ನರಕ. ಏನು ಕಾಯಿಲೆಯಿಂದ, ದುಃಖದಿಂದ, ಕಷ್ಟದಿಂದ ನಾವು ನೆರಳ್ತಾ ಇದ್ದೀವೋ ಇದೇ ನರಕ. ಈ ನರಕವಾದಂತಹ ನಮ್ಮ ಜೀವನವನ್ನು ನಾವು ಸ್ವರ್ಗವಾಗಿ ನಾವು ಸೃಷ್ಟಿ ಮಾಡ್ಕೋಬೇಕು. ಯಾವುದು ನಾವು ಅರಿವಿನಿಂದ ನೋಡ್ತಾ ಇರ್ತೀವೋ ಅದನ್ನು ನಾವು ತಗೊಳ್ತಾ ಇರ್ತೀವಿ.
ಮತ್ತು ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಅರಿವಿನಿಂದ ಇದ್ದಾಗ, ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಇದ್ದಾಗ, ನಮ್ಮ ಉಸಿರನ್ನೇ ನಾವು ನೋಡ್ತಾ ಇದ್ದಾಗ, ಆಗ ಎಲ್ಲವೂ ಕೂಡ ನಾವು ಅರಿವಿನಿಂದ ನೋಡ್ತಾ ಇರ್ತೀವಿ. ಯಾವುದು ಹೇಳ್ಕೊಡತ್ತೆ ಅಂದರೆ ನಮ್ಮ ಉಸಿರು ನಮ್ಗೆ ಹೇಳ್ಕೊಡತ್ತೆ, ಇದನ್ನೇ ನೋಡಬೇಕು, ಇದು ಒಳ್ಳೆಯದು, ಇದನ್ನೇ ಕೇಳು, ಇದನ್ನೇ ನೋಡು, ಇದನ್ನೇ ಮಾತಾಡು. ನಮ್ಮ ಉಸಿರು ನಮಗೆ ತಿಳಿಸ್ಕೊಡ್ತಾ ಇರತ್ತೆ. ಎಲ್ಲಿವರೆಗೂ ನಾವು ಉಸಿರಿನ ಜೊತೆಗೆ ಇರೋದಿಲ್ವೋ ಅಲ್ಲಿವರೆಗೂ ನಾವು ದಿನಾಲೂ ಕೂಡ ನ್ಯೂಸ್ ಪೇಪರ್ ಓದ್ತಾ ಇರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ, ಸೀರಿಯಲ್ ನೋಡ್ತಾ ಇರ್ತೀವಿ, ಟಿ ವಿಯಲ್ಲಿ ಏನೇನೋ ತೋರಿಸ್ತಾ ಇರ್ತಾರೆ ಅದು ನೋಡ್ತಾ ಇರ್ತೀವಿ. ಅದು ನೋಡೋದು ನಾನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ಸ್ಥಿತಿಗೆ ಹೋದ್ಮೇಲೆ ನಾವು ಅದನ್ನು ನೋಡೋದಕ್ಕೂ ನಮ್ಮ ಏನೂ ಕೂಡ ಪರಿವರ್ತನೆ ಅನ್ನೋದೇ ಇಲ್ಲ. ಯಾವುದು ಕೂಡ ನಮ್ಮ ಮನಸ್ಸಿಗೆ ಏನೂ ಕೂಡ ಗೊತ್ತಿಲ್ಲ, ತಗೊಳ್ತಾನೆ ಇರತ್ತೆ ಮನಸ್ಸು. ನಮಗೆ ಎಲ್ಲ ಕೂಡ ತಿಳಿದು ನೋಡೋದಕ್ಕೂ ಏನೂ ಕೂಡ ತಿಳಿದೇನೆ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಫ್ರೆಂಡ್ಸ್. ನಮಗೆ ಗೊತ್ತಾಗಿದೆ, ನಾವು ಒಂದು ಸ್ಥಿತಿಗೆ ಹೋಗಿದ್ದೀವಿ ಅಂದರೆ ಏನೋ ಒಂದು ಪೇಪರ್ ಓದಿರೋದಾಗಲಿ ಅಥವಾ ಟಿ ವಿಯಲ್ಲಿ ನೋಡಿರೋದಾಗಲಿ ಅದನ್ನು ನಾವು ತಗೊಳ್ಳೋದಿಲ್ಲ. ಒಂದು ಸ್ಥಿತಿಗೆ ಹೋದ್ಮೇಲೆ ನಾವು ಏನೇ ನೋಡಿದ್ರೂ ಕೂಡ, ಏನೇ ಕೇಳಿಸ್ಕೊಂಡ್ರೂ ಕೂಡ ಅದನ್ನು ನಮ್ಮ ಒಳಗಡೆ ತಗೊಳ್ಳೋದಿಲ್ಲ. ನಾವು ನಮ್ಮ ಉಸಿರನ್ನೇ ಗಮನಿಸ್ತಾ ನಾವು ಒಂದು ಆತ್ಮದ ಸ್ಥಿತಿಯಲ್ಲಿ ನಾವು ಯಾವಾಗ ಜೀವಿಸ್ತಾ ಇದ್ದೀವೋ, ನಮ್ಮ ಕಣ್ಮುಂದೆ ಏನೇ ನಡೀತಾ ಇರಲಿ, ಯಾರೇ ಮಾತಾಡ್ತಾ ಇರಲಿ, ಟಿ ವಿಯಲ್ಲಿ ಏನೇ ತೋರಿಸ್ತಾ ಇರಲಿ, ನಾವು ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರುವಾಗ ಅದನ್ನು ನಾವು ತಗೊಳ್ಳೋದಿಲ್ಲ. ನಮಗೆ ಸತ್ಯದ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಅವಾಗ ಏನಾಗತ್ತೆ ಅಂದರೆ ನಾವು ಏನಾದರೂ ನೋಡಿದರೆ ನಾವು ಅದನ್ನು ತಗೊಂಡು ಬಿಡ್ತೀವಿ. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದು ನಮಗೆ ಅರಿವಿಗಿರೋದಿಲ್ಲ. ಅವಾಗ ನಾವು ತಗೊಂಡು ಬಿಡ್ತೀವಿ. ಅದು ತಗೊಂಡಿರುವಂಥ ವಿಷಯವನ್ನು ಪದೇ ಅದು ಹಂಗೆ ರೆಕಾರ್ಡ್ ಆಗ್ತಾನೆ ಇರುತ್ತೆ. ಮತ್ತು ಬೇರೆಯವ್ರಿಗೂ ಕೂಡ ಹೇಳ್ತಾ ಇರ್ತೀವಿ. ಅದು ಬ್ರಹ್ಮಾಂಡಕ್ಕೆ ತಲುಪತ್ತೆ. ಆ ಬ್ರಹ್ಮಾಂಡಕ್ಕೆ ತಲುಪದಂಥ ಏನು ತಲುಪಿದೆಯೋ ನಮ್ಮ ಮಾತುಗಳು, ನಮ್ಮ ವಿಚಾರಗಳು, ಮತ್ತೆ ಅದೇ ನಮಗೆ ವಾಪಸ್ಸು ಅದೇ ಬರುತ್ತೆ, ನಮಗೆ ಬರುತ್ತೆ ಅದು ವಾಪಸ್ ಮತ್ತೆ. ಹಾಗಾಗಿ ನಾವು ಉಸಿರನ್ನು ಫಸ್ಟು ನಾವು ಗಮನಿಸೋದನ್ನು ಕಲ್ತ್ಕೋಬೇಕು. ಉಸಿರನ್ನೇ ಗಮನಿಸುತ್ತಾ ನಾವು ಉಸಿರಿನ ಜೊತೆಗೆ ಇದ್ದು ಏನು ಕಲಿತೀವಿ ಅಂದರೆ ಪ್ರಕೃತಿ ನೋಡೋದನ್ನು ನಾವು ಕಲ್ತ್ಕೊಳ್ತೀವಿ. ಸುಂದರವಾದಂಥ ದೃಶ್ಯವನ್ನು ನಾವು ನೋಡೋದನ್ನು ಕಲ್ತ್ಕೊಳ್ತೀವಿ. ಅದರ ಬಗ್ಗೆನೇ ನಮ್ಮ ವಿಚಾರಗಳು ಇರುತ್ತೆ. ಹುಡ್ತಾ ಇರುವ ಸೂರ್ಯನನ್ನು ನೋಡ್ತಾ ಇರ್ತೀವಿ, ಪೂರ್ಣ ಚಂದ್ರನನ್ನು ನಾವು ನೋಡ್ತಾ ಇರ್ತೀವಿ. ಯಾರಾದರೂ ಒಂದ್ಸತಿ ಆದರೂ ಹುಣ್ಣಿಮೆ ದಿನ ಪೂರ್ಣ ಚಂದ್ರನನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾವು ಕಾಲ ಕಳಿತೀವ? ಯಾರೂ ಕೂಡ ಮಾಡೋದಿಲ್ಲ. ನಾನು ಉಸಿರನ್ನು ಗಮನಿಸ್ತಾ ಇದ್ದಾಗ ಈ ಒಂದು ಪ್ರಕೃತಿ ಸೌಂದರ್ಯವನ್ನು ನಾನು ನೋಡಬೇಕು ಅಂತೇಳಿ ನಾನು ಯಾವಾಗಲೂ ಕೂಡ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಯಾವತ್ತೂ ಕೂಡ ನಾನು ಪ್ರಕೃತಿ ಸೌಂದರ್ಯವನ್ನು ನೋಡಿ ಖುಷಿನೇ ಪಡಲಿಲ್ಲ. ಯಾವಾಗ ನಾನು ಧ್ಯಾನಕ್ಕೆ ಬಂದನೋ, ಯಾವಾಗ ನನ್ನ ಉಸಿರು ಎಂಬ ಗುರುವಿನ ಜೊತೆಗಿದ್ನೋ, ಆ ಉಸಿರೇ ನನಗೆ ಹೇಳ್ಕೊಡ್ತಾ ಇತ್ತು. ಇವಾಗ ನನ್ನ ಉಸಿರು ಯಾವ ರೀತಿ ಅರಿವಿನಿಂದ ಸುಮ್ಮನೆ ನೋಡ್ತಾ ಇರ್ತೀಯೋ ಆ ರೀತಿ ಪ್ರಕೃತಿಯನ್ನು ಕೂಡ ನೋಡೋದನ್ನು ಕಲ್ತ್ಕೋ. ನಾನು ನನ್ನ ಉಸಿರಿನ ಜೊತೆಗೆ ಕಣ್ಣು ಮುಚ್ಚಿ ಹೇಗೆ ಗಂಟೆಗಟ್ಟಲ ಕಾಲ ಅಭ್ಯಾಸವನ್ನು ಮಾಡ್ತಾ ಇರ್ತೀನೋ ಹಾಗೆಯೇ ನಾನು ಪ್ರಕೃತಿಯಲ್ಲಿನೂ ಕೂಡ ಅರಿವಿನಿಂದ ನೋಡ್ತಾ ಸಾಕ್ಷಿಯಾಗಿ ನೋಡ್ತಾ ಗಂಟೆಗಟ್ಟಲೆ ಕಾಲ ನಾನು ನೋಡ್ತಾ ನಿಂತ್ಕೊಳ್ತಾ ಇದ್ದೆ. ಪಿರಮಿಡ್ ವ್ಯಾಲಿಗೆ ನಾನು ಯಾವಾಗಲೂ ಕೂಡ ಹೋಗ್ತಾನೆ ಇರ್ತೀನಿ. ಎಲ್ಲಾದರೂ ಕೂಡ ಪ್ರಕೃತಿ ಇರೋ ಜಾಗದಲ್ಲಿ, ತುಂಬ ಗಿಡ ಮರಗಳು ಇರೋ ಜಾಗದಲ್ಲಿ ಹೋದರೆ ಅಲ್ಲಿ ನಾನು ಸುಮ್ಮನೆ ನೋಡ್ತಾ ಇರ್ತೀನಿ. ಮೌನವಾಗಿ ಮನಸ್ಸು ಖಾಲಿ ಮಾಡಿಕೊಂಡು ಸುಮ್ಮನೆ ನೋಡ್ತಾ ಇರ್ತೀನಿ.
ಒಂದು ದಿನ ನನಗೆ ಹುಣ್ಣಿಮೆಯ ದಿನ, ನನಗೆ ಗೊತ್ತೇ ಇಲ್ಲ ಆ ಚಂದ್ರನನ್ನು ಕೂಡ, ಆ ಪೂರ್ಣ ಚಂದ್ರನನ್ನು ಕೂಡ ನಾನು ನೋಡಬೇಕು ಅಂತೇಳಿ ನನಗೆ ಗೊತ್ತೇ ಇಲ್ಲ. ನಾನು ಹಾಗೇ ಪ್ರಕೃತಿಯಲ್ಲಿ ಹೋಗ್ತಾ ಹೋಗ್ತಾ ನಾನು ಪಿರಮಿಡ್ಗೆ ಅಂತೇಳಿ ನಾನು ಧ್ಯಾನಕ್ಕೋಸ್ಕರ ನಾನು ಹೋಗ್ತಾ ಇದ್ದೆ. ಅಲ್ಲಿ ನಾನು ಹೋಗ್ತಾ 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 ನನಗೆ ಒಂದು ಸಂದೇಶ ಬಂತು, ಈ ರೀತಿ ನೀನು ಅರಿವಿನಿಂದ ಉಸಿರನ್ನ ಯಾವ ರೀತಿ ನೋಡ್ತೀಯೋ ಆ ರೀತಿ ಪ್ರಕೃತಿಯನ್ನು ಕೂಡ ನೋಡ್ತಾ ಇರು ಅಂಥೇಳಿ. ಆಗ ನಾನು ಒಂದು ಕ್ಷಣ ನಿಂತ್ಕೊಂಡು ನಾನು ನೋಡೋಣ, ಈ ರೀತಿ ಪೂರ್ಣ ಚಂದ್ರನನ್ನು ನೋಡು ಅಂಥೇಳಿ ಬರ್ತಾ ಇದ್ದೆ ಅಂಥೇಳಿ ನಾನು ನೋಡ್ತಾ ಇದ್ದರೆ ಗಂಟೆಗಟ್ಟಲೆ ಕಾಲ ಅಲ್ಲೇ ಆ ಚಂದ್ರನನ್ನು ನೋಡ್ಕೊಂಡು ಹಂಗೆ ನಿಂತ್ಕೊಂಡೇ ಬಿಟ್ಟಿದ್ದೀನಿ. ಆಗ್ಲಿಂದ ನನಗೆ ಅಭ್ಯಾಸ ಆಯಿತು ಚಂದ್ರನನ್ನು ಕೂಡ ನೋಡೋದು, ಪೂರ್ಣ ಚಂದ್ರನನ್ನು ನಾನು ನೋಡಬೇಕು, ಅದರ ಒಂದು ಶಕ್ತಿ ಕೂಡ ನನಗೆ ಎಷ್ಟೊಂದು ಸಿಗ್ತಾ ಇತ್ತು ಅಂಥೇಳಿ ನಾನು ಅರಿವಿಗೆ ತಂದುಕೊಂಡೆ. ಪೂರ್ಣಚಂದ್ರನ ಒಂದು ಶಕ್ತಿ ನಮಗೆ ಎಷ್ಟು ಧಾರಾಕಾರವಾಗಿ ನಮಗೆ ಸಿಗ್ತಾ ಇದೆ ಅಂಥೇಳಿ. ಆಗ ಚಂದ್ರನನ್ನ ನಾನು ನೋಡ್ತಾ ನೋಡ್ತಾ ಹಾಗೇ ಎಷ್ಟೋ ಸಮಯದ ಆದಮೇಲೆ ನಾನು ಪಿರಮಿಡ್ ಒಳಗಡೆ ಹೋಗಿ ಧ್ಯಾನಕ್ಕೆ ಕೂತ್ಕೊಂಡಾಗ, ನೀನು ಪ್ರತಿ ಹುಣ್ಣಿಮೆ ಕೂಡ ನೀನು ಮೌನವಾಗಿರಬೇಕು, ಈ ರೀತಿ ನನಗೆ ಒಂದು ಸಂದೇಶವನ್ನು ಕೇಳಿಸ್ಕೊಳ್ತು. ಇವಾಗ ಈ ರೀತಿ ನೀನು ಹುಣ್ಣಿಮೆ ದಿನ ಏನು ಧ್ಯಾನದ ಅಭ್ಯಾಸ ಮಾಡ್ತೀಯಾ, ಮತ್ತು ಏನು ಆ ದಿನ ಪೂರ್ತಿ ಇರೋದನ್ನು ಅಭ್ಯಾಸ ಮಾಡೋದ್ರಿಂದ ನಿನ್ನ ಆಳದವರೆಗೆ ಎಷ್ಟೋ ಒಂದು ಕರ್ಮಗಳು ಅಡಗಿರುತ್ತೆ. ಮೂಲೆ ಮೂಲೆಯಲ್ಲಿನೂ ಕೂಡ ನೀನು ಅನುಭವಿಸ್ಬೇಕಾಗಿರುವಂಥ ಕರ್ಮಗಳನ್ನು ಆ ಒಂದು ಶಕ್ತಿಯಿಂದ ಅದನ್ನು ಹೀಲಿಂಗ್ ಆಗ್ತಾ ಇರುತ್ತೆ, ಕ್ಲೀನ್ ಆಗ್ತಾ ಇರುತ್ತೆ ಅಂಥೇಳಿ ನನಗೆ ಒಂದು ಸಂದೇಶ ಬಂತು. ಇವಾಗ ಹಬ್ಬ ಹರಿದಿನಗಳಲ್ಲಿ ನಾವು ಎಲ್ಲ ಮೂಲೆ ಇಲ್ಲಿ ಇರೋದು ಎಲ್ಲ ಕಸವನ್ನು ತೆಗೆದು ಹೇಗೆ ಆಚೆ ಹಾಕ್ತೀವೋ, ಎಲ್ಲವನ್ನು ಕೂಡ ಮನೆ ಎಲ್ಲ ಹೇಗೆ ಯಾವ ರೀತಿ ಕ್ಲೀನ್ ಮಾಡ್ತೀವೋ, ಮೂಲೆಗೆ ಹೋಗಿನೂ ಕೂಡ ಎಲ್ಲ ಕ್ಲೀನ್ ಮಾಡ್ತೀವಿ. ಅದೇ ರೀತಿಯೇ ನೀನು ಪ್ರತಿ ಹುಣ್ಣಿಮೆದಲ್ಲಿನೂ ಕೂಡ ನೀನು ಮೌನ ಸಾಧನೆಯನ್ನು ಮಾಡು, ಧ್ಯಾನ ಸಾಧನೆಯನ್ನು ಮಾಡು. ಆಗ ನೀನು ಒಳಗಡೆ ಇರುವಂಥ ಎಷ್ಟೋ ಒಂದು ಜನ್ಮದ ಕರ್ಮವನ್ನು ಯಾವ ಮೂಲೆಯಲ್ಲಿ ಅಡಗಿದ್ರೂ ಕೂಡ ಅದನ್ನು ಕ್ಲೀನ್ ಮಾಡುತ್ತೆ, ಶುದ್ಧಿ ಮಾಡುತ್ತೆ ಈ ಹುಣ್ಣಿಮೆಯ ಶಕ್ತಿ, ಚಂದ್ರನ ಶಕ್ತಿ. ಯಾವುದೇ ಮೂಲೆಯಲ್ಲಿರಲಿ ಅದು ನಿನ್ನ ಒಳಗಡೆ ಎಲ್ಲೇ ಅಡಗಿರಲಿ ಅದನ್ನು ಶುದ್ಧಿ ಮಾಡುತ್ತೆ ಅಂಥೇಳಿ ನನಗೆ ಒಂದು ಸಂದೇಶ ಬಂತು. ಮತ್ತು ಅಷ್ಟೇ ಅಲ್ಲ, ನಾವು ಪ್ರತಿ ವಾರನೂ ಕೂಡ ವಾರಕ್ಕೆ ಒಂದು ದಿನ ಈ ರೀತಿ ನಾವು ಮೌನವಾಗಿರೋದ್ರಿಂದ ಗ್ರಹಗಳು ಗ್ರಹ ದೋಷ ಇದ್ದರೂ ಕೂಡ ಅದು ಶುದ್ಧಿ ಆಗತ್ತೆ. ನನಗೆ ಅವಾಗ ಗ್ರಹಗಳು ಅಂದರೆ ಏನು, ಅದು ಏನು ಕೂಡ ನನಗೆ ಗೊತ್ತಿಲ್ಲ. ಆದರೆ ನನಗೆ ಈ ರೀತಿ ಸಂದೇಶ ಬಂತು, ಗ್ರಹ ದೋಷ ಇದ್ದರೆ ಆ ಗ್ರಹ ದೋಷ ಎಲ್ಲಿಂದ ಬರುತ್ತೆ ಅಂದರೆ, ಆ ದೋಷ ಆ ಗ್ರಹದಲ್ಲಿ ಯಾಕಿರತ್ತೆ ಅಂದರೆ ನಿನ್ನ ಮಾಡಿದಂಥ ಕರ್ಮದಿಂದನೇ ಅಲ್ಲಿ ದೋಷ ಇರತ್ತೆ, ಆ ಗ್ರಹದಲ್ಲಿ ದೋಷ ಇರತ್ತೆ. ನೀನು ಯಾವಾಗ
ಶುದ್ಧಿ ಮಾಡ್ಕೊಳ್ತೀವೋ ಆ ಕರ್ಮವನ್ನು ಯಾವಾಗ ಶುದ್ಧಿ ಮಾಡ್ಕೊಳ್ತೀವಿ ಆವಾಗ ಎಲ್ಲ ದೋಷಗಳು ಕೂಡ ಪರಿಹಾರ ಆಗತ್ತೆ, ಅದರಿಂದ ಹೊರಗಡೆ ಆಗ್ತೀಯ. ಮತ್ತೆ ಇದು ಎಲ್ಲ ಲೋಕದಲ್ಲಿನೂ ಕೂಡ ರೆಕಾರ್ಡ್ ಆಗಿರುತ್ತೆ. ನೀನು ಮಾಡಿದಂಥ ಕರ್ಮವನ್ನು ಎಲ್ಲ ಲೋಕದಲ್ಲಿನೂ ಕೂಡ ಇದು ರೆಕಾರ್ಡ್ ಆಗಿರುತ್ತೆ. ಒಂದು ಗ್ರಹ ದೋಷವನ್ನು ನೀನು ಕಳ್ಕೊಂಡ್ರೆ ಎಲ್ಲ ಲೋಕದಲ್ಲಿನೂ ಕೂಡ ಅದು ಡಿಲೀಟ್ ಆಗಿಬಿಡತ್ತೆ ಅಂತೇಳಿ ಈ ರೀತಿ ನನಗೆ ಸಂದೇಶ ಬಂತು. ಆವಾಗಲಿಂದ್ರೂ ಕೂಡ ನಾನು ಇದುವರೆಗೂ ಕೂಡ ನಾನು ಮೌನ ಸಾಧನೆಯನ್ನು ನಾನು ಮಾಡ್ತಾನೇ ಇದ್ದೀನಿ. ಆದರೆ ಇದ್ರ ಮೊದಲು ನಾನು ಹುಣ್ಣಿಮೆ ಒಂದೇ ದಿನ ಅಥವಾ ವಾರಕ್ಕೊಂದೇ ದಿನ ನಾನು ಮಾಡ್ತಾ ಇರಲಿಲ್ಲ. ಸುಮಾರು ದಿನಗಳವರೆಗೂ ತಿಂಗಳವರೆಗೂ ಕೂಡ ನಾನು ಇದನ್ನು ಈ ರೀತಿ ಮಾಡೋದನ್ನು ನನಗೆ ಅಭ್ಯಾಸ ಆಗಿರೋದಂದರೆ ದಿನಾಲೂ ನಾನು 41 ದಿನ 21 ದಿನ ಈ ರೀತಿ ಮಾಡಿ ಇದನ್ನು ಮೌನವಾಗಿರೋದನ್ನು ಅಭ್ಯಾಸ ಮಾಡಿದೆ. ಯಾರ ಜೊತೆಗೂ ಕೂಡ ಏನು ಕೂಡ ಮಾತಾಡ್ತಾ ಇರಲಿಲ್ಲ. ಆದರೆ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಎಲ್ಲ ತರಕಾರಿ ಆಗಲಿ ಏನೇ ನನಗೆ ಬೇಕಾಗಿರೋದನ್ನೆಲ್ಲ ತೊಗೊಂಡು ಬರ್ತಾ ಇದ್ದೆ. ಮೌನದಿಂದನೇ ಏನು ಕೂಡ ಯಾರ ಜೊತೆಗೂ ಕೂಡ ಏನು ಕೂಡ ಮಾತಾಡ್ತಾ ಇರಲಿಲ್ಲ. ಆಗ್ಲಿಂದನೂ ಕೂಡ ಈಗಿನವರೆಗೂ ಕೂಡ ನಾನು ಆ ಹುಣ್ಣಿಮೆ ಬಂದರೆ ಆ ಚಂದ್ರನನ್ನು ಪ್ರಕೃತಿ ಕೇವಲ ಹುಣ್ಣಿಮೆಗೆ ಬಂದಾಗ ಚಂದ್ರನನ್ನು ನೋಡೋದಷ್ಟೇ ಅಲ್ಲ, ಎಲ್ಲಿಯೇ ಹೋದ್ರೂ ಕೂಡ ನನಗೆ ಯಾವಾಗ ಅಲ್ಲಿ ನಾನು ನಿಂತ್ಕೊಂಡು ನಾನು ನೋಡಬೇಕು ಅಂತ ನನಗನ್ಸುತ್ತೋ ಅಲ್ಲಿ ನಾನು ನಿಂತ್ಕೊಂಡು ಸುಮಾರು ಗಂಟೆಗಳ ಕಾಲ ನಾನು ನೋಡ್ತಾ ಇರ್ತೀನಿ. ಒಂದು ಹೂವು ಅರಳ್ತಾ ಇದ್ದರೆ ಆ ಹೂವು ಅರಳೋದನ್ನು ನಾನು ನಿಂತ್ಕೊಂಡು ಅಲ್ಲಿ ನೋಡ್ತಾ ಇರ್ತೀನಿ. ಪಕ್ಷಿಗಳು ಪ್ರಾಣಿಗಳು ಆಡ್ತಾ ಇದ್ದರೆ ಆ ಪ್ರಾಣಿಗಳು ಆಡೋದನ್ನು, ಆ ಪಕ್ಷಿಗಳನ್ನು ಆ ಚಿಲಿಪಿಲಿ ನಾದದಿಂದ ಹೆಂಗೆ ಆಡ್ತಾ ಇರ್ತವೆ ಅದನ್ನು ನಾನು ನಿಂತ್ಕೊಂಡು ನಾನು ನೋಡ್ತೀನಿ. ಅದನ್ನು ನಾನು ಅರಿವಿನಿಂದ ನೋಡ್ತೀನಿ. ಇದು ನನಗೆ ಮೊದಲು ಇದು ಇರಲಿಲ್ಲ. ಈ ಅಭ್ಯಾಸ ನನಗೆ ಯಾವುದು ಕೂಡ ನನಗಿರಲಿಲ್ಲ ಫ್ರೆಂಡ್ಸ್. ನಾನು ಧ್ಯಾನಕ್ಕೆ ಬಂದ ಮೇಲೆ ನನ್ನ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ನನ್ನ ಉಸಿರು ಎಂಬ ಗುರು ನನಗೆ ಕಲಿಸ್ಕೊಡ್ತಾ ಇತ್ತು ಯಾವುದನ್ನು ನೋಡಬೇಕು, ಯಾವುದರಿಂದ ನೋಡೋದ್ರಿಂದ ನಿನಗೆ ಶಕ್ತಿ ಸಿಗತ್ತೆ ಅಂಥದನ್ನು ನೋಡು ಅಂಥೇಳಿ ನನಗೆ ನನ್ನ ಉಸಿರು ಎಂಬ ಗುರು ನನಗೆ ಕಲಿಸ್ಕೊಡ್ತಾ ಇತ್ತು. ಇದನ್ನೇ ನೋಡಬೇಕು, ನಿಂತ್ಕೋ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡು. ಹೇಗೆ ಗಂಟೆಗಟ್ಟಲೆ ಕಾಲ ನಾವು ಟಿ ವಿ ನೋಡ್ತೀವಲ್ವಾ, ಗಂಟೆಗಟ್ಟಲೆ ಕಾಲ ಪ್ರಕೃತಿಯನ್ನು ನೋಡು. ನಾವು ಟಿ ವಿ ನೋಡೋದ್ರಿಂದ ನಾವು ಎನರ್ಜಿಯನ್ನು ಕಳ್ಕೊಳ್ತಾ ಇರ್ತೀವಿ. ಈ ಪ್ರಕೃತಿಯಿಂದ ನಾವು ನೋಡೋದ್ರಿಂದ ನಾವು ಎನರ್ಜಿಯನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ನೋಡು, ಗಂಟೆಗಳ ಕಾಲ ಕೂತ್ಕೋ, ನಿಂತ್ಕೋ ಅಲ್ಲಿ, ಆ ಸೌಂದರ್ಯವನ್ನು ಸವಿ, ಅರಿವಿನಿಂದ ನೋಡು. ಏನು ಕೂಡ ಯೋಚನೆ ಬೇಡ. ನಾವು ಟಿ ವಿ ನೋಡ್ತಾ ಇದ್ದಾಗ ಏನಾದರೂ ಯೋಚನೆ ಏನಾದರೂ ಯೋಚನೆ ಮಾಡ್ತೀವ? ಇರೋದು ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡ್ಬಿಡ್ತೀವಿ. ಊಟ ಬೇಡ, ನಿದ್ದೆ ಬೇಡ, ಏನು ಬೇಡ ನಮಗೆ. ಟಿ ವಿಯಲ್ಲಿ ಇದ್ದರೆ ಸೀರಿಯಲ್ ಇದ್ದರೆ, ಧಾರಾವಾಹಿಗಳು ಇದ್ದರೆ ನಮಗೇನು ಕೂಡ ಬೇಡ. ಗಂಟೆಗಟ್ಟಲಲ್ಲೇ ನಾವು ನೋಡ್ತಾ ಇದ್ದೀವಿ. ಕೂತ್ಕೋ, ಈ ಪ್ರಕೃತಿಯಲ್ಲಿ ಕೂತ್ಕೋ, ಪ್ರಕೃತಿಯ ಸೌಂದರ್ಯವನ್ನೇ ನೀ ಸಹಿ ಅಂತೇಳಿ ನನಗೆ ಯಾರು ಹೇಳ್ಕೊಟ್ರು? ಯಾವ ಗುರುನೂ ನನಗೆ ಹೇಳ್ಕೊಡ್ಲಿಲ್ಲ. ನನ್ನ ಉಸಿರು ಎಂಬ ಗುರು ನನಗೆ ತಿಳಿಸ್ಕೊಡ್ತಾ ಇರತ್ತೆ ಪ್ರತಿಯೊಬ್ಬರಿಗೂ ಕೂಡ. ಹಾಗಾಗಿ ನಾವು ಪ್ರಕೃತಿಯ ಒಂದು ಸೌಂದರ್ಯವನ್ನು ನಾವು ನೋಡ್ತಾ ನೋಡ್ತಾ ಕಾಲ ಕಳಿಬೇಕು. ಎಷ್ಟೊಂದು ಪ್ರಕೃತಿಯಿಂದ ಎಷ್ಟೋ ಒಂದು ಎನರ್ಜಿ ಸಿಗತ್ತೆ. ಅದು ನಾವು ಅನುಭವದಿಂದ ನಾವು ತಿಳ್ಕೋಬೇಕು.
ಅನುಭವ ಮುಖಾಂತರ ಆ ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಹೇಗೆ ನಾವು ಕಣ್ಣು ಮುಚ್ಚಿ ಉಸಿರನ್ನೇ ಗಮನಿಸೋದ್ರಿಂದ ಒಂದು ವಿಶ್ವ ಪ್ರಾಣ ಶಕ್ತಿ ನಮ್ಮ ಶರೀರದಲ್ಲಿ ಬರ್ತಾ ಇದೆ ಅಂಥೇಳಿ ಯಾವ ರೀತಿ ನಾವು ಅರಿವಿನಿಂದ ನೋಡ್ತೀವೋ, ನಾವು ಕಣ್ಣು ಬಿಟ್ಟು ಕೂಡ ನಾವು ಪ್ರಕೃತಿಯಲ್ಲಿ ಇದ್ದಾಗ ಅಲ್ಲಿದು ಒಂದು ಆ ಪ್ರಕೃತಿ ಒಂದು ಎನರ್ಜಿ ನಮ್ಮ ಶರೀರದಲ್ಲಿ ಹೇಗೆ ನಾವು ತಗೊಳ್ತಾ ಇದ್ದೀವಿ ಅನ್ನೋದನ್ನು ಅದು ನಾವು ಅನುಭವ ಮುಖಾಂತರನೇ ನಾವು ತಿಳ್ಕೊಳ್ತಾ ಇರ್ತೀವಿ. ಈ ಸೂಕ್ಷ್ಮತೆಯನ್ನು ನಾವು ತಿಳ್ಕೊಳ್ತಾ ಇರಬೇಕು ಪ್ರತಿಯೊಂದು ಕೂಡ. ಎಷ್ಟೋ ನಾವು ತಿಳ್ಕೊಳ್ತಾನೆ ಇರ್ತೀವಿ ಒಂದೊಂದೇ ಆಗಿ. ನನಗೆ ಬಂದಿರುವಂಥದ್ದು ಮೆಸೇಜು, ಬಂದಂತಹ ಸಂದೇಶ ಆವಾಗ ಬಂದಿರೋದನ್ನು ನನಗೆ ಪ್ರಕೃತಿ ಹೇಳ್ಕೊಡ್ತು. ಈ ರೀತಿ ನೀನು ಒಂದು ಪೂರ್ಣಚಂದ್ರನನ್ನು ನೋಡು ಅಂಥೇಳಿ ಆ ರೀತಿ ನನಗೆ ಒಂದು ಸತಿ ಹೇಳ್ಕೊಡ್ತು ಅಷ್ಟೇ. ಪದೇ ನನಗೇನು ಹೇಳಲಿಲ್ಲ. ನಾನು ಅದನ್ನು ಒಂದು ಸತಿ ಹೇಳಿರೋದನ್ನು ಒಂದೇ ಸತಿ ನೋಡಿ ನಾನು ಬಿಡಲಿಲ್ಲ. ಅದನ್ನು ಹಂಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗಲೂ ಕೂಡ. ಮೊನ್ನೆ ನಾನು ಗುರು ಪೂರ್ಣಿಮಾ ದಿನ ಅವಾಗ ಮೋಡ ಇತ್ತು, ಆದರೂ ಕೂಡ ನಾನು ಯಾವಾಗಲೂ ಕೂಡ ಚಂದ್ರನನ್ನು ನೋಡ್ತಾ ಇರ್ತೀನಿ. ಪೂರ್ಣಚಂದ್ರನನ್ನು ಹುಣ್ಣಿಮೆ ಆದರೆ ಸಾಕು, ನನಗೆ ಸ್ವಲ್ಪ ಹೊತ್ತು ನಾನು ನೋಡಲೇಬೇಕು. ನಾನು ನೋಡೋದಕ್ಕೆ ಅಂಥೇಳಿ ಹೊರಗಡೆ ಹೋದೆ. ಮೋಡ ಇದೆ, ಆದರೂ ಇವತ್ತು ಚಂದ್ರ ಕಾಣುತ್ತೋ ಇಲ್ವೋ ಅಂಥೇಳಿ ಹೊರಗಡೆ ಹೋದರೆ ಚಂದ್ರ ಇತ್ತು. ನೋಡ್ಬೇಕಂತೇಳಿ ನಾನು ಹೊರಗಡೆ ಹೋಗಿದ್ದೀನಿ. ನನ್ನ ಕಣ್ಣು ಆ ಚಂದ್ರನ ಒಂದು ನೋಡೋಕೆ ಅಂತೇಳಿ ಹಿಂಗೆ ಮೇಲೆ ಎತ್ತುತ್ತಾ ಇದ್ದೀನಿ. ನನ್ನ ತಲೆ ಎತ್ತು ನೋಡ್ತಾ ಇದ್ದೀನಿ, ಪೂರ್ಣಚಂದ್ರ ಅಲ್ಲಿದ್ದಾನೆ. ಆ ಚಂದ್ರ ಒಂದು ಬಾಲು, ನಾವು ವಾಲಿಬಾಲ್ ಆಡ್ತೀವಲ್ವ, ಆ ಬಾಲ್ ಅದು ಗಾತ್ರದಲ್ಲಿದೆ. ಅದನ್ನು ನಾನು ಡೈರೆಕ್ಟಾಗಿ ಅಲ್ಲೇ ಹೋಗಿದ್ದೀನಿ, ಆ ಚಂದ್ರನ ಹತ್ರನೇ ಹೋಗಿ ಆ ಚಂದ್ರವನ್ನು ಹಗ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ತಬ್ಕೊಂಡು ಅದನ್ನು ಹಿಡ್ಕೊಂಡಿದ್ದೀನಿ. ಇವಾಗ ಚಿಕ್ಕ ಮಕ್ಕಳು ಬಾಲನ್ನು ಯಾವ ರೀತಿ ಹಿಂಗೆ ಹಿಡ್ಕೊಂಡಿರ್ತಾರೋ ಆ ರೀತಿ ಪೂರ್ಣ ಚಂದ್ರನನ್ನು ನಾನು ಹಿಡ್ಕೊಂಡಿದ್ದೀನಿ. ನಾನು ಇಲ್ಲಿನೂ ಕೂಡ ಕಾಣಿಸ್ತಾ ಇದ್ದೀನಿ, ಆ ಚಂದ್ರಲೋಕದಲ್ಲಿನೂ ಕೂಡ ನಾನಿದ್ದೀನಿ. ಇದು ನಾನು ಧ್ಯಾನಕ್ಕೆ ಕಣ್ಮುಚ್ಚಿ ಕೂತ್ಕೊಂಡು ನೋಡಿರೋದಲ್ಲ ಫ್ರೆಂಡ್ಸ್, ಇದು ನಾನು ಕಣ್ಣು ಓಪನ್ ಮಾಡಿನೇ ನಾನು ನೋಡಿರೋದು ಈ ದೃಶ್ಯವನ್ನು. ಆ ಪೂರ್ಣಚಂದ್ರ ಒಂದು ಬಾಲಿನ ಅಷ್ಟು ಗಾತ್ರದಲ್ಲಿ, ನಾನು ಅದನ್ನು ಹಿಡ್ಕೊಂಡು ಬಾಲಿನ ಒಂದು ಗಾತ್ರದಲ್ಲಿ, ಅದು ಪೂರ್ಣಚಂದ್ರ ಅದು ಅಷ್ಟು ಗಾತ್ರದಲ್ಲಿದೆ. ನಾನು ಅದನ್ನು ಹಿಡ್ಕೊಂಡಿದ್ದೀನಿ ನನ್ನ ಎರಡೂ ಕೈಗಳಿಂದ. ನಾನು ಅದು ಬಾಲು ಯಾವ ರೀತಿ ಹಿಡ್ಕೊಳ್ತಾರೆ ಆ ರೀತಿ ಎರಡೂ ಕೈಗಳನ್ನು ನಾನು ಇದನ್ನು ಆ ಚಂದ್ರನನ್ನು ನಾನು ಹಗ್ ಮಾಡಿಕೊಂಡು ಅಲ್ಲಿ ನಿಂತ್ಕೊಂಡಿದ್ದೀನಿ. ಇದೇನಿದು ಇಷ್ಟೊಂದು ಆಶ್ಚರ್ಯ, ಅಲ್ಲಿನೂ ಕೂಡ ನಾನೇ ಇದ್ದೀನಿ, ಇಲ್ಲಿನೂ ಕೂಡ ನಾನೇ ಇದ್ದೀನಲ್ಲ ಅಂಥೇಳಿ. ಅದು ಮೋಡ ಇರೋದ್ರಿಂದ ಒಂದು ಸ್ವಲ್ಪ ಕ್ಷಣಗಳ ಕಾಲ ಆ ದೃಶ್ಯವನ್ನು ನಾನು ನೋಡಿದೆ. ಮತ್ತೆ ಅದು ದೃಶ್ಯ ಹಾಗೇ ಮುಚ್ಕೊಂಡ್ಬಿಡ್ತು, ಮೋಡದಿಂದ ಹಾಗೆ ಮುಚ್ಕೊಂಡ್ಬಿಡ್ತು. ಇದು ನಾನು ಕಣ್ಣು ಮುಚ್ಚಿ ನೋಡಿರೋದಲ್ಲ, ಇದು ನಾನು ಓಪನ್ ಮಾಡಿರುವಂಥ ತೆರೆದ ಕಣ್ಣಿನಿಂದನೇ ನಾನು ನೋಡಿರೋದು ಈ ದೃಶ್ಯವನ್ನು. ನಾವು ಪ್ರಕೃತಿಯಲ್ಲಿ ಇದ್ದರೆ, ನಾವು ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಸಮಯವನ್ನು ನಾವು ಕಳೆದ್ರೆ ನಾವು ಎಷ್ಟೋ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇರ್ತೀವಿ ಫ್ರೆಂಡ್ಸ್. ಈ ಅರಿವು ನಮಗೆ ಯಾವಾಗ ಬರುತ್ತೆ ಅಂದರೆ ನಮ್ಮ ಉಸಿರಿನ ಜೊತೆಗಿದ್ದಾಗ. ಯಾವುದನ್ನು ನೋಡಬೇಕು, ಯಾವುದನ್ನು ಮಾತಾಡಬೇಕು, ಯಾವುದನ್ನು ನಾವು ಕೇಳಿಸ್ಕೋಬೇಕು. ಎಷ್ಟೋ ಆಸ್ಟ್ರಲ್ ಮಾಸ್ಟರ್ಸು ಪ್ರಕೃತಿಯಲ್ಲಿದ್ದು ನಮಗೆ ತಿಳಿಸ್ತಾ ಇರ್ತಾರೆ, ಅದನ್ನು ನಾವು ಕೇಳಬೇಕು ಅರಿವಿನಿಂದ. ಅದನ್ನು ಕೇಳಿ ನಾವು ಬಿಡೋದಲ್ಲ. ಹೇಗೆ ನಾವು
ಒಂದು ಕೆಟ್ಟದನ್ನು ನೋಡಿದರೆ, ಕೆಟ್ಟದನ್ನು ಏನಾದರೂ ಕೇಳಿಸ್ಕೊಂಡ್ರೆ ಅದು ಹೇಗೆ ನಾವು ಪದೇ 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 ರಿಪೀಟ್ ಮಾಡ್ತಾ ಇರ್ತೀವೋ, ಮತ್ತು ನಾವು ಅಷ್ಟು ಮನಸ್ಸಿನಲ್ಲಿ ರಿಪೀಟ್ ಮಾಡೋದಲ್ಲ, ಬೇರೆಯವ್ರಿಗೂ ಕೂಡ ಹೇಗೆ ಹೇಳ್ತಾ ಇರ್ತೀವೋ ಹಾಗೆ ನಮಗೆ ಆದಂತಹ ಧ್ಯಾನದ ಒಂದು ಅನುಭವವನ್ನು ಏನು ಪ್ರಕೃತಿಯಲ್ಲಿ ನೋಡಿದ್ದೀವಿ, ಏನು ಪ್ರಕೃತಿ ನಮಗೆ ಸಂದೇಶವನ್ನು ಕೊಟ್ಟಿದೆ, ಅದು ನಾವು ಪದೇ ಪದೇ ರಿಪೀಟ್ ಮಾಡ್ಕೊಳ್ತಾನೆ ಇರಬೇಕು. ಮತ್ತು ಇದನ್ನು ಬೇರೆಯವ್ರಿಗೂ ಕೂಡ ನಾವು ಹೇಳಬೇಕು. ಯಾವುದನ್ನು ರಿಪೀಟ್ ಮಾಡಿ ಹೇಳಬೇಕು ಅದನ್ನು ನಾವು ಮಾಡೋದಿಲ್ಲ, ಯಾವುದನ್ನು ಹೇಳ್ಬಾರ್ದು ಅದನ್ನು ನಾವು ಹೇಳ್ತಾ ಇರ್ತೀವಿ. ಅದಕ್ಕೆ ನಮಗೆ ಈ ದುಃಖ. ಅದಕ್ಕೆ ನಮ್ಗೆ ಈ ಕಷ್ಟ. ಯಾವುದನ್ನ ನೋಡಿ ಅದನ್ನ ನಾವು ಏನು ಮನಸ್ಸಿನಲ್ಲಿ ತಗೊಂಡಿರ್ತೀವಿ ಅದು ರಿಪೀಟ್ ಮಾಡಬಾರ್ದು, ಅದನ್ನೇ ನಾವು ಮಾಡ್ತಾ ಇರ್ತೀವಿ. ಮತ್ತೆ ಅದನ್ನೇ ಬೇರೆಯವ್ರಿಗೂ ಕೂಡ ಹೇಳ್ತಾ ಇರ್ತೀವಿ. ಮತ್ತೆ ನಾವು ಖುಷಿಯಾಗಿರೋ ಅಂದರೆ ನಾವು ಹೇಗೆ ಖುಷಿಯಾಗಿರ್ತೀವಿ? ಅದೇ ನಾವು ಪ್ರಕೃತಿಯಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡೋಣ, ಎಷ್ಟೊಂದು ಸುಂದರವಾಗಿದೆ ಪ್ರಕೃತಿ. ಅಲ್ಲಿ ನಮಗೆ ಏನು ಅನುಭವ ಆಯಿತು, ಅನುಭವ ಆಗಿರೋದನ್ನು ನಾವು ಅಲ್ಲಿ ನಿಂತ್ಕೊಂಡು ಮನನ ಮಾಡಬೇಕು. ನಾನು ಇಷ್ಟೊತ್ತು ನಿಂತ್ಕೊಂಡಿದ್ದೀನಿ, ಇಷ್ಟೊತ್ತು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಪ್ರಕೃತಿಯಲ್ಲಿ, ನನಗೇನು ಅನುಭವ ಆಯಿತು ಇವತ್ತು ಅಂತೇಳಿ ನಾವು ಅಲ್ಲಿ ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಕೂತ್ಕೊಂಡು ಕಣ್ಣು ಮುಚ್ಚಿ ನನ್ನ ಉಸಿರಾಟದ ಜೊತೆಗಿದ್ದು ಅಲ್ಲಿ ಏನು ಬದಲಾವಣೆ ಆಯಿತು, ಅಲ್ಲಿ ನಾವು ಬದಲಾವಣೆ ಆಗಿರೋದನ್ನು ನಾವು ಮನನ ಮಾಡ್ಕೋಬೇಕು. ಮನನ ಮಾಡಿಕೊಂಡು ನಾವು ಇದನ್ನು ಎಲ್ರಿಗೂ ಕೂಡ ಹೇಳ್ಕೋಬೇಕು. ನಾವು ದಿನಾಲೂ ಕಲಿತಾನೆ ಇರ್ತೀವಿ. ಈ ರೀತಿ ನಾವು ಹೇಳೋದ್ರಿಂದ ಆಗಿರೋದ ಅನುಭವವನ್ನು ಎಲ್ಲರ ಹತ್ರನೂ ಕೂಡ ನಾವು ಹಂಚ್ಕೋಬೇಕು. ಮತ್ತೆ ಹೊಸ ವಿಷಯಗಳನ್ನು ನಮಗೆ ಪ್ರಕೃತಿ ಮತ್ತೆ ಹೊಸ ವಿಷಯ ತಿಳಿಸ್ಕೊಡತ್ತೆ. ಮತ್ತೆ ಅದನ್ನು ಕೂಡ ನಾವು ಕಲಿತಾ ಇರಬೇಕು, ಮನನ ಮಾಡ್ಕೋಬೇಕು. ಮತ್ತು ಅದನ್ನು ಕೂಡ ಮತ್ತೆ ನಾವು ಬೇರೆಯವ್ರಿಗೆ ಹೇಳಬೇಕು. ಈ ರೀತಿ ನಾವು ಕೂಡ ಕಲ್ತ್ಕೊಳ್ತಾ ಬೇರೆಯವ್ರಿಗೂ ಕೂಡ ಹೇಳೋದ್ರಿಂದ ನಾವು ಒಂದು ಉತ್ತಮೋತ್ತಮ ಸ್ಥಿತಿಗೆ ನಾವು ಬೆಳಿತೀವಿ. ಆಧ್ಯಾತ್ಮಿಕದಲ್ಲಿ ಏನು ಕಣ್ಣಿಗೆ ಕಾಣದೇ ಇರುವಂಥ ಈ ದೃಶ್ಯಗಳು, ಈ ರಹಸ್ಯಗಳು ಇದೆಯೋ ಅದನ್ನು ನಾವು ತಿಳ್ಕೋಬೇಕು. ಕಣ್ಣಿಗೆ ಕಾಣಿಸೋದಲ್ಲ. ಕಣ್ಣಿಗೆ ಕಾಣಿಸೋದು ಯಾವಾಗ್ಲೂ ದುಃಖ ಕೊಡುತ್ತೆ, ನಷ್ಟ ಮಾಡುತ್ತೆ, ತೊಂದರೆ ಕೊಡ್ತಾ ಇರತ್ತೆ. ಕಣ್ಣಿಗೆ ಕಾಣಿಸದೇ ಇರುವಂಥ ಇಂಥ ಒಂದು ಪ್ರಕೃತಿ ಒಂದು ಆನಂದ, ಪ್ರಕೃತಿ ಒಂದು ರಹಸ್ಯ ಏನು ತಿಳಿಸ್ತಾ ಇದೆ ನಮಗೆ, ಅದನ್ನು ನಾವು ಮನನ ಮಾಡಿಕೊಂಡು ಬೇರೆಯವ್ರಿಗೆ ಹೇಳೋದ್ರಿಂದ ನಾವಲ್ಲಿ ಉತ್ತಮೋತ್ತಮ ಸ್ಥಿತಿಗೆ ನಾವು ಬೆಳಿತೀವಿ. ಅದೇ ರೀತಿಯೇ ನಮಗೆ ಗುರು ಪೂರ್ಣಿಮಾದಲ್ಲಿ ನನಗೆ ಈ ರೀತಿ ಒಂದು ಅನುಭವ ಆಗಿದ್ದರೆ, ನಾನು ಮೊನ್ನೆ ಬುಧವಾರ ನಾನು ಪ್ರತಿ ವಾರನೂ ಕೂಡ ಮೌನವಾಗಿರ್ತೀನಿ. ಆದರೆ ಒಂದು ವರ್ಷದಲ್ಲಿ ಒಂದೊಂದು ವಾರ. ಈ ವರ್ಷ ನಾನು ಬುಧವಾರ ಮೌನವಾಗಿದ್ದೀನಿ. ಬುಧವಾರ ನನಗೆ ಆದಂತಹ ಅನುಭವ ಏನಂದರೆ, ರತ್ನಕಾಂತಿ ಅಂತೇಳಿ ಒಂದು ಏಂಜಲ್ಸ್, ಅದ್ರ ಹೆಸರು ಕೂಡ ನನಗೆ ಹೇಳಿದೆ, ನಾನು ರತ್ನಕಾಂತಿ ಅಂತೇಳಿ. ಆ ಏಂಜಲ್ಸ್ ಹೆಸರು ರತ್ನಕಾಂತಿ. ಅದು ತನ್ನ ಹೆಸರನ್ನು ಪರಿಚಯ ಮಾಡಿಸಿ ಅದು ನನಗೆ ಒಂದು ಸಂದೇಶವನ್ನು ನನಗೆ ಅದು ಕೊಡ್ತು. ಏನು ಕೊಡ್ತು ಅಂದರೆ, ಒಂದು ವಿಚಾರಗಳು ಮಾಡ್ತಾ ಇರ್ತಾರೆ. ಅಂದರೆ ನಾವು ಏನು ದೃಷ್ಟರು ಅಂತ ನಾವು ಏನು ಅಂತೀವೋ ಹಾಗೆ ದೃಷ್ಟ ವಿಚಾರಗಳ ಇರೋರ ಬಗ್ಗೆ ನಮ್ಗೆ ಗೊತ್ತಾಗೋದಿಲ್ಲ. ಮೇಲೆ ಮಾತ್ರ ಚೆನ್ನಾಗಿರ್ತಾರೆ, ಆದರೆ ಒಳಗಡೆ ಮಾತ್ರ ದುಷ್ಟ ವಿಚಾರಗಳನ್ನೇ ತುಂಬಿಕೊಂಡಿರ್ತಾರೆ. ಮೇಲೆ ನೋಡೋದಕ್ಕೆ ಎಲ್ಲರ ಕಡೆನೂ ಕೂಡ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ನಾವು ಅವ್ರಿಗೆ ಬಹಳ ಬೇಗ ನಂಬಿಬಿಡ್ತೀವಿ ಅಂಥವ್ರಿಗೆ. ಒಳಗಡೆ ದುಷ್ಟ ವಿಚಾರಗಳನ್ನು ತುಂಬಿಕೊಂಡಿರ್ತಾರೆ, ಮೇಲೆ ಮಾತ್ರ
ಮಾತು ಮುತ್ತಾಗಿರತ್ತೆ. ಆ ಮುತ್ತಿನಂಥ ಮಾತು ಕೇಳಿ ನಾವು ಆ ದುಷ್ಟ ಒಂದು ಯೋಚನೆ ಮಾಡೋರನ್ನ ನಾವು ನಂಬಿಬಿಡ್ತೀವಿ. ಯಾಕೆಂದರೆ ಮೇಲೆ ಅಷ್ಟೊಂದು ಸಿಹಿಯಾಗಿರತ್ತೆ ಮಾತು. ಅವು ನಿಜವಾಗ್ಲೂ ಕೂಡ ಮುತ್ತಿನಂಥ ಮನುಷ್ಯರು ಅಂತ ನಾವು ಅನ್ಕೊಂಡು ಬಿಡ್ತೀವಿ. ಅಂಥ ಒಂದು ವಿಚಾರ ಇರೋರ ಜೊತೆಗೆ ನೀನು ಯಾವ ರೀತಿ ಕಲ್ತ್ಕೋಬೇಕು, ಹೇಗೆ ಇರಬೇಕು, ಅವ್ರ ಜೊತೆಗೇನೆ ನೀನು ಇರಬೇಕು. ಆದರೂ ಕೂಡ ಅವ್ರ ಜೊತೆಗಿದ್ದು ನೀನು ಕಲ್ತ್ಕೊಳ್ತಾ ಇರಬೇಕು. ಅವರನ್ನು ಭಯ ಪಟ್ಕೊಂಡು ಓಡೋದಲ್ಲ. ಅವ್ರ ಒಳಗಡೆ ಎಲ್ಲ ದುಷ್ಟ ವಿಚಾರಗಳು ಇದೆ. ನನ್ನ ಮುಂದೆ ಅವರು ಒಳ್ಳೆಯವರಾಗಿ ನಟಿಸ್ತಾ ಇದ್ದಾರೆ, ಆ ವಿಚಾರ ನಿನಗೆ ಗೊತ್ತಿದೆ. ಗೊತ್ತಾದ್ರೂ ಕೂಡ ಅವ್ರ ಜೊತೆಗೆ ನೀನು ಹೇಗಿರಬೇಕು? ಈ ಒಂದು ವಿಚಾರವನ್ನ ನನಗೆ ತಿಳಿಸ್ತಾ, ಅದು ನನ್ನ ಒಂದು ಸಹಾಯ ನಿನಗೆ ಯಾವಾಗಲೂ ಕೂಡ ಇರುತ್ತೆ ಅಂಥೇಳಿ ಆ ಏಂಜಲ್ಸ್ನಿಂದ ನನಗೆ ಸಂದೇಶ ಬಂತು. ಆದರೆ ಅದರ ಒಂದು ಹೆಸರು ನನಗೆ ಪರಿಚಯ ಆಯಿತು. ಆದರೆ ಆ ಒಂದು ಏಂಜಲ್ಸನ್ನು ನಾನು ನೋಡಲಿಲ್ಲ. ಅದ್ರ ಮೊದಲು ನನಗೆ ಎಷ್ಟೋ ವರ್ಷದ ಹಿಂದೆ ನನಗೆ ಅನುಭವ ಆಗಿತ್ತು. ಏಂಜಲ್ಸ್ ನಾನು ನೋಡಿದ್ದೀನಿ ಕೂಡ ಆವಾಗ. ಆದರೆ ಆ ಏಂಜಲ್ಸಿಗೆ ನಾನು ಆವಾಗ ಹೆಸರು ನಾನು ತಿಳ್ಕೊಂಡಿರಲಿಲ್ಲ. ಆ ಏಂಜಲ್ಸು ನನಗೆ ಕಣ್ಣಿಗೆ ಕಂಡಂತಹ ಏಂಜಲ್ಸನ್ನು ನಾನು ಹೆಸರನ್ನು ನಾನು ತಿಳ್ಕೊಂಡಿರಲಿಲ್ಲ. ಆದರೆ ಈ ಏಂಜಲ್ಸ್ ಮಾತ್ರ ರತ್ನಕಾಂತಿ ಅಂತೇಳಿ ತನ್ನ ಹೆಸರವನ್ನು ಪರಿಚಯ ಮಾಡಿಸ್ಕೊಂಡು ಅದರ ಒಂದು ವಿಚಾರವನ್ನು ನನಗೆ ತಿಳಿಸ್ತು. ಮತ್ತು ನಿನಗೆ ಯಾವಾಗಲೂ ಕೂಡ ನನ್ನ ಒಂದು ಸಹಾಯ ಸಹಕಾರ ಇದ್ದೇ ಇರುತ್ತೆ ಅಂಥೇಳಿ. ನಾವು ಧ್ಯಾನದ ಒಂದು ಸ್ಥಿತಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಯಾವುದೋ ಒಂದು ಮಾಸ್ಟರ್ ಒಂದು ಸಹಾಯ ಸಹಕಾರದಿಂದ ನಾವು ಮುಂದೆ ಹೋಗ್ತಾ ಇರ್ತೀವಿ. ಮತ್ತು ನಾವು ಏನು ಕೂಡ ನಾವು ಅರಿವಿನಿಂದ ಏನು ಕೂಡ ನಾವು ನೋಡ್ತಾ ಇಲ್ಲ. ನಮಗೆ ಒಂದು ಉತ್ತಮವಾದಂತಹ ಸ್ಥಿತಿಗೆ ನಮಗೆ ಕರ್ಕೊಂಡು ಹೋಗ್ತಾ ಇದ್ರೂ ಕೂಡ ಅವ್ರಿಗೆ ನಾವು ಕೃತಜ್ಞತೆಯನ್ನು ನಾವು ಯಾವತ್ತೂ ಕೂಡ ನಾವು ತಿಳಿಸೋದಿಲ್ಲ. ಧ್ಯಾನದ ಅನುಭವ ಆಯಿತಾ ಅಂದರೆ ಏನೂ ಕೂಡ ಅನುಭವ ಆಗ್ತಾ ಇಲ್ಲ ರೀ. ಏನೋ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ. ಮತ್ತು ಅದು ಅನುಭವ ಅಲ್ವಾ? ಅದು ಮನಸ್ಸಿಗೆ ಶಾಂತಿ ಸಿಗೋದು ಅನುಭವ ಅಲ್ವಾ ಅದು? ಮತ್ತು ನಾವಿಲ್ಲಿ ಆ ಒಂದು ಭಗವಂತನ ಒಂದು ಕೃಪೆಯಿಂದ ನಾವು ಮನಸ್ಸು ಶಾಂತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಆದರೆ ನಮಗೆ ಕೃತಜ್ಞತೆ ಎಲ್ಲಿದೆ? ಏನೂ ಇಲ್ಲ. ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ಅಂತೇಳಿ ನಾನು ಕೂತ್ಕೊಳ್ತಾ ಇದ್ದೀನಿ ಅಷ್ಟೇ ಅಂಥೇಳಿ ಈ ರೀತಿ ಗೋಳಾಡ್ಕೊಂಡು ಹೇಳ್ತಾ ಇರ್ತಾರೆ. ಖುಷಿಯಾಗಿ ಯಾರು ಕೂಡ ಹೇಳೋದಿಲ್ಲ. ಏನೋ ಭಗವಂತನ ಒಂದು ಕೃಪೆಯಿಂದ ನಾನು ಇವಾಗ ಮನಸ್ಸನ್ನು ಖುಷಿಯಾಗಿ ಇಟ್ಕೊಂಡಿದ್ದೀನಿ, ಆನಂದವಾಗಿದ್ದೀನಿ ಅಂತೇಳಿ ಯಾರು ಕೂಡ ಹೇಳೋದಿಲ್ಲ. ನಾವು ಇಂಥ ವಿಚಾರವನ್ನು ಹೇಳೋದನ್ನು ಕಲ್ತ್ಕೋಬೇಕು. ಏನು ಅನುಭವ ಆಗಿದೆ, ಧ್ಯಾನದಿಂದ ನಾವು ಏನನ್ನು ಪಡ್ಕೊಳ್ತಾ ಇದ್ದೀವಿ. ಧ್ಯಾನ ಮಾಡೋದ್ರಿಂದ ನಿಮ್ಗೇನಾಗಿದೆ ಅಂದರೆ ಏನೂ ಆಗಿಲ್ಲ. ಧ್ಯಾನ ಮಾಡೋದ್ರಿಂದ ನನಗೇನು ಕೂಡ ಆಗ್ತಾ ಇಲ್ಲ. ಏನೋ ಕುತ್ಕೋಬೇಕು ಅನಿಸುತ್ತಾ ಇದೆ, ಕೂತ್ಕೊಳ್ತಾ ಇದ್ದೆ. ಕುತ್ಕೋಬೇಕು ಯಾಕೆ ಅನ್ನಿಸ್ತಾ ಇದೆ? ಏನೋ ಭಗವಂತನ ಒಂದು ಕೃಪೆ ನನಗೆ ಕುತ್ಕೋಬೇಕು ಅನ್ನಿಸ್ತಾ ಇದೆ. ಆ ಭಗವಂತನ ಕೃಪೆ ಇರೋದ್ರಿಂದ ನಾನು ಕುತ್ಕೊಳ್ತಾ ಇದ್ದೀನಿ. ನನಗೆ ಕುತ್ಕೋಬೇಕು ಅನ್ನಿಸ್ತಾ ಇದೆ ಅಂತೇಳಿ ಯಾರು ಕೂಡ ಹೇಳೋದಿಲ್ಲ. ನಾವು 8 ಮಾತ್ರೆ 10 ಮಾತ್ರೆ ತಗೊಳ್ತಾ ಇದ್ದೆ. ಆದರೂ ಕೂಡ ನಾನು ಧ್ಯಾನದಲ್ಲಿ ನಿಮ್ಗೆ ಏನು ಅನುಭವ ಆಗಿದೆ ಅಂತ ಕೇಳ್ತೀನಿ. ಏನೋ ಒಂದು 10-8 ಮಾತ್ರೆ ತಗೊಳ್ತಾ ಇದ್ದೀನಿ. ಇವಾಗ 2-3ಕ್ಕೆ ಬಂದು ನಿಂತ್ಕೊಂಡಿದೆ ನೋಡಿ. ಹೆಂಗೆ ಬೇಜಾರದಿಂದ ನಾವು ಹೇಳ್ಕೊಳ್ತೀವಿ. ಧ್ಯಾನದ ಒಂದು ಅನುಭವವನ್ನು ನಾವು ಈ ರೀತಿ ಹೇಳ್ಕೊಳ್ತೀವಿ. ಅದೇ ಯಾರಿಗಾದ್ರೂ ಜಗಳ ಆಗ್ತಾ ಇರ್ಲಿ, ಅವ್ರ ಮನೆ ಎಷ್ಟು ಒಂದು ಖುಷಿಯಾಗಿ ಹೇಳ್ತಾ ಇರ್ತೀವಿ. ಅವ್ರ ಮನೆಯಲ್ಲಿ ಆ ರೀತಿ ಜಗಳ ನಡೀತ್ರಿ, ಈಗೆಲ್ಲ ನಡೀತಾ ಇದೆ ಅವ್ರ ಮನೆಯಲ್ಲಿ ಅಂಥೇಳಿ. ಇದನ್ನು ಮಾತ್ರ ನಾವು ಜೋರಾಗಿ ಹೇಳ್ತಾ ಇರ್ತೀವಿ.
ನಾವು ಯಾವುದನ್ನು ಹೇಗೆ ತಗೋಬೇಕು, ಇದನ್ನು ನಾವು ಯಾವಾಗ ಕಲ್ತ್ಕೊಳ್ತೀವಿ ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಅರಿವಿನಿಂದ ಇದ್ದಾಗ. ಯಾವುದನ್ನು ನೋಡಬೇಕು, ಯಾವುದನ್ನು ಕೇಳಿಸ್ಕೋಬೇಕು, ಯಾವುದನ್ನು ಮಾತಾಡಬೇಕು, ಯಾವುದನ್ನು ಯಾವ ರೀತಿ ನಾವು ಮಾತಾಡಬೇಕು.
हे मित्रों, हम सब ध्यानी बन जाएं तो कल्याण ही कल्याण। भगवत गीता में श्री कृष्ण कह चुके हैं, हे अर्जुन आप योगी बनिए, योगी भवार्जुन। कैसे बने योगी? ध्यानी बने तो योगी बने, योगी बने तो ऋषि बने, ऋषि बने तो महर्षि बने, महर्षि बने तो ब्रह्मर्षि बने। कोई भी आंखें न खोले, सांस के साथ दोस्ती। शरीर नहीं है, हम आत्मा है। आत्मा तो अति सुंदर है, उस सुंदरता को जीने के लिए ही हम ध्यान करें। ना ही कोई सोच, ना ही कोई विचार, केवल सांस ही सांस ही सांस।
ನನಗೆ ಪೂರ್ಣ ಚಂದ್ರ ಆಗಲಿ, ಪ್ರಕೃತಿ ಆಗಲಿ ನನಗೆ ಸಂದೇಶ ಕೊಡೋದನ್ನು ನಾನು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡೋದಿಲ್ಲ ಫ್ರೆಂಡ್ಸ್. ನಾನು ಅದನ್ನು ಮನನ ಮಾಡ್ಕೊಳ್ತೀನಿ, ಮತ್ತು ಅದು ನಾನು ಆಚರಣೆಗೆ ತರ್ತೀನಿ. ಆ ಒಂದು ಪ್ರಕೃತಿಯಿಂದ ನನಗೇನು ಸಂದೇಶ ಬಂದಿದೆ ಅದನ್ನು ನಾನು ಮಾಡ್ತೀನಿ. ಉಪವಾಸ ಇರು ಅಂದರೆ ಉಪವಾಸ ಮಾಡ್ತೀನಿ, ಮೌನವಾಗಿರು ಅಂದರೆ ಮೌನವನ್ನು ಮಾಡ್ತೀನಿ. ಅಲ್ಲಿ ನಿಂತ್ಕೊಂಡು ಆ ಸೌಂದರ್ಯವನ್ನು ಸವಿ ಅಂತೇಳಿದರೆ ನಾನು ಯಾವುದು ಕೂಡ ಯೋಚನೆ ಮಾಡೋದಿಲ್ಲ. ಅಲ್ಲಿ ಒಂದು ಕ್ಷಣ ನಿಂತ್ಕೊಳ್ತೀನಿ. ನನಗೆ ಎಷ್ಟೊತ್ತು ನಿಂತ್ಕೋಬೇಕು ಅನ್ಸುತ್ತೆ ಅಷ್ಟೊತ್ತು ನಾನು ನಿಂತ್ಕೊಳ್ತೀನಿ, ಆ ಸೌಂದರ್ಯವನ್ನು ಸವಿತೀನಿ. ಅಲ್ಲಿಂದ ಏನು ಸಂದೇಶ ಬರುತ್ತೆ ಅಂತೇಳಿ ನಾನು ಕಾಯ್ತಾ ಇರ್ತೀನಿ. ಅದ ಸಂದೇಶ ಬಂದ ಮೇಲೆ ನಾನು ಅದನ್ನು ಆಚರಣೆಗೆ ತರ್ತೀನಿ, ನನ್ನ ಜೀವನದಲ್ಲಿ ನಾನು ಅದನ್ನು ಅಳವಡಿಸ್ಕೊಳ್ತೀನಿ. ಯಾವಾಗ ನಾವು ಈ ಜೀವನದಲ್ಲಿ ನಾವು ಇದನ್ನು ಪ್ರಕೃತಿಯನ್ನು ನೋಡ್ತಾ ನೋಡ್ತಾ ನಮ್ಮ ಜೊತೆಗೆ ನಾವಿದ್ದು, ನಮ್ಮ ಜೊತೆಗೆ ನಾವು ಅರಿವಿನಿಂದ ಇದ್ದು, ನಾವು ಮನನ ಮಾಡಿಕೊಂಡು ಯಾವಾಗ ನಾನು ಈ ಕೆಲಸವನ್ನು ನಾವು ಮಾಡ್ತೀವೋ ಆಗ ನಾವು ಬೇರೆಯವ್ರಿಗೆ ಅವ್ರ ಕಂಪ್ಲೇಂಟ್ ನಾವು ಮಾಡೋದಿಲ್ಲ. ಅವರಿಂದ ನನಗೆ ಧ್ಯಾನ ಮಾಡೋಕ್ಕಾಗ್ತಾ ಇಲ್ಲ ರೀ, ಮನೆಯಲ್ಲಿ ತುಂಬಾ ತೊಂದರೆ ಕೊಡ್ತಾರೆ ಧ್ಯಾನಕ್ಕೆ ಕೂತ್ಕೊಂಡಾಗ. ಅವ್ರದ್ದೇ ಒಂದು ನಂಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ, ಹಂಗಾಗಿ ಧ್ಯಾನಕ್ಕೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥೇಳಿ ಈ ರೀತಿ ನಾವು ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಮಾಡೋದಿಲ್ಲ. ಅದು ಯಾವ ರೀತಿ ಸಿದ್ಧತೆ ಆಗುತ್ತೋ, ಯಾವ ರೀತಿ ನಮಗೆ ಅನುಕೂಲ ಆಗುತ್ತೋ ಅನುಕೂಲ ಆಗಿಬಿಡತ್ತೆ. ನಾವು ಅರಿವಿನಿಂದ ಅಲ್ಲಿ ನೋಡ್ತಾ, ಪ್ರಕೃತಿಯನ್ನು ನೋಡ್ತಾ, ಅಲ್ಲಿ ಬಂದಂಥ ಸಂದೇಶವನ್ನು ನಾವು ಯಾವಾಗ ತಗೊಳ್ತೀವೋ, ನಾವು ತಗೊಂಡಿರೋದನ್ನೇ ಮಾಡೋದು. ನಮ್ಮ ಒಳಗಡೆ ಏನು ತಗೊಂಡಿರ್ತೀವಿ ನಾವು ಅದನ್ನೇ ಮಾಡ್ತೀವಿ. ಕೆಟ್ಟ ವಿಚಾರಗಳನ್ನು ನಾವು ಅದನ್ನು ತಗೊಳ್ತಾ ಇದ್ದರೆ ದಿನಾಲೂ ಕೂಡ ಅದನ್ನೇ ನಾವು ಮಾಡ್ತೀವಿ. ನಮ್ಗೆ ಗೊತ್ತಿಲ್ಲದೇ ನಾವು ಅದು ನಮಗೆ ಮಾಡಿಸ್ಬಿಡತ್ತೆ. ಕೆಟ್ಟ ವಿಚಾರಗಳನ್ನು ನಾವು ನೋಡಿ ಅದನ್ನು ಕೇಳಿಸ್ಕೊಂಡು ನಮ್ಮ ಒಳಗಡೆ ನಾವು ಯಾವಾಗ ತಗೊಳ್ತೀವೋ ಅದು ನಾವು ಮನನ ಮಾಡ್ಕೊಳ್ತಾ ಇರ್ತೀವಿ. ಕೆಟ್ಟ ವಿಚಾರಗಳನ್ನು ಕೂಡ ನಾವು ಮನನ ಮಾಡ್ಕೊಳ್ತಾ ಇರ್ತೀವಿ. ಹೀಗೆ ಮಾಡಿದರೆ ಹೇಗಿರುತ್ತೆ, ಹಾಗೆ ಮಾಡಿದರೆ ಹೇಗಿರುತ್ತೆ ಅಂಥೇಳಿ ಯಾವಾಗ ಅದನ್ನು ಮನಸ್ಸಿನಲ್ಲಿ ಯಾವಾಗ ಅದನ್ನು ನಾವು ರಿಪೀಟ್ ಮಾಡ್ತಾ ಇರ್ತೀವೋ ಅದನ್ನು ನಾವು ಮಾಡಿಬಿಡ್ತೀವಿ ನಾವು. ಹಾಗಾಗಿ ನಾವು ನಮ್ಮ ಉಸಿರಿನ ಜೊತೆಗಿರೋಣ ಫ್ರೆಂಡ್ಸ್. ಯಾವಾಗಲೂ ಕೂಡ ನಮ್ಮ ಉಸಿರಿನ ಜೊತೆಗೆ ಇದ್ದು ನಾವು ಸಾಕ್ಷಿಯಾಗಿ ನಾವು ನೋಡ್ತಾ ಇರೋಣ. ಪ್ರಕೃತಿಯಲ್ಲಿ ನಾವು ಸಮಯವನ್ನು ಕಳೆಯೋಣ. ನಮ್ಮ ಜೊತೆಗೆ ನಾವು ಇರೋದನ್ನು ಅಭ್ಯಾಸ ಮಾಡೋಣ. ಏನು ನಮಗೆ ಏನು ಒಂದು ಸಂದೇಶ ಬರ್ತಾ ಇದೆಯೋ ಅದನ್ನು ನಾವು ಮನನ ಮಾಡ್ಕೊಳ್ಳೋಣ. ಮನನ ಮಾಡ್ಕೊಂಡಿರೋದು ನಾವು ಅದನ್ನು ಆಚರಣೆಗೆ ತರೋಣ. ಆವಾಗ ನಮಗೆ ದುಃಖ ಬಾ ಅಂದ್ರೂ ಕೂಡ ಬರೋದಿಲ್ಲ, ಕಾಯಿಲೆ ಬಾ ಅಂದ್ರೂ ಕೂಡ ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಕಾಯಿಲೆ. ದುಃಖ ಬಾ ಅಂತ ಹೇಳಿದ್ರು ಕೂಡ ದುಃಖ ನಮ್ಮ ಹತ್ರ ಸುಳಿಯೋದಿಲ್ಲ, ನಮಸ್ಕಾರ ಮಾಡಿ ಹೋಗ್ತಾ ಇರತ್ತೆ. ನಾವು ಕೂಡ ಅದಕ್ಕೆ ನಮಸ್ಕಾರ ಮಾಡಿ ಬಾಯ್ ಬಾಯ್ ಅಂತೇಳಿ ಹೇಳಿ ಕಳಿಸ್ತಾ ಇರ್ತೀವಿ. ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಕೇವಲ 1 ನಿಮಿಷಗಳು ಮಾತ್ರ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. 30 ಸೆಕೆಂಡು. ಐದು ಸೆಕೆಂಡ್ಗಳು ಮಾತ್ರ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ.
ಓಕೆ ಮಾಸ್ಟರ್ಸ್, ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾ ಮಹಾಪತ್ರಿಜಿಯವರಿಗೂ ಮತ್ತು ಮಾತಾ ಸ್ವರ್ಣಮಾಲಾ ಪತ್ರಿಜಿಯವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಮತ್ತು ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನೀವು ಒಂದೊಂದು ಮಾತು ಹೇಳ್ತಾ ಇರೋದು, ನಿಮ್ಮ ಆಲೋಚನೆ ನಮ್ಮ ಮಾತು ನಮ್ಮ ಕರ್ಮಗಳಿಗೆ ಕಾರಣ ಅಂತ ಹೇಳ್ತಾ ಇರೋದು, ಮತ್ತೆ ಸೂರ್ಯ ಚಂದ್ರನ ಬಗ್ಗೆ ಅಪ್ಪಿಕೊಳ್ಳೋದು, ಚಂದ್ರನದು, ಅದೆಲ್ಲ ನಮಗೆ ಹಂಗೆ ಕಣ್ಣಿಗೆ ಕಟ್ಟಿದ ಹಾಗೆ ಅರಿವಾಗ್ತಾನೆ ಇತ್ತು. ಹಾಗೆ ಒಂದೊಂದು ಮಾತುನು ಆಣಿಮುತ್ತುಗಳು. ಮತ್ತೆ ನಾನು ನಿಮ್ಮನ್ನ ನೀವು ಸೂರ್ಯ ಚಂದ್ರನ್ನ ಹೇಗೆ ತಬ್ಬಿಕೊಂಡ್ರೆ, ನಾನು ಮನಸ್ಫೂರ್ತಿಯಾಗಿ ಹೃದಯದಿಂದ ಆತ್ಮದಿಂದ ನಿಮ್ಮನ್ನಾಗಿ ತದ್ಕೊಂಡಿದ್ದು. ತುಂಬಾ ಆನಂದ ಆಯ್ತು. ನಿಮ್ಮ ಒಂದೊಂದು ಮಾತು ನಮ್ಮ ಆಲೋಚನೆಯಿಂದ, ನಮ್ಮ ಸ್ವರ್ಗ ನರಕ ಎಲ್ಲಾನು ನಮ್ಮ ಸೃಷ್ಟಿಯಿಂದಾನೇ ನಡೀತಾ ಇರೋದು ಅಂತ ಹೇಳೋದು ಇವತ್ತಂತೂ ತುಂಬಾ ಆನಂದವಾಗಿದೆ. ಮತ್ತೆ ಶಾಂತಿ ಅನ್ನೋದು ಎಲ್ಲೂ ಇಲ್ಲ, ನಮ್ಮೊಳಗಡೆ ಇದೆ. ಅದೇನೋ ಬೇಜಾರಾಗಿ ಹೇಳ್ತಾ ಇರೋದು ತುಂಬಾ ಜನ ನಂಗೆ ಹೇಳ್ತಾರೆ. ಶಾಂತಿ ಒಂದೊಂದು ದಿವಸ ಆಲೋಚನೆ ಕಳ್ದೋಗ್ತಾ ಇದ್ರೆ ಹೇಗಿರುತ್ತೆ ನಮಗೆ? ಒಂದೊಂದು ಆಲೋಚನೆನೂ ಹೋಗ್ತಾ 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 ಶಾಂತಿ ಬಿಟ್ಟು ಬೇರೆ ಏನಿರೋದಕ್ ಸಾಧ್ಯನೇ ಇಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಮತ್ತೆ ನೀವು ನಮ್ಗೆ ಸ್ಫೂರ್ತಿ ಮಾದರಿಯಾಗಿದೆಯಾ. ಆ ಮೌನವಾಗಿರೋದು, ಮತ್ತೆ ನೀವು ಉಪವಾಸ ಮಾಡ್ತಾ ಇರೋ ದೀಕ್ಷೆ, ನಾವು ಅನುಕ್ಷಣ ಊಟ ಮಾಡೋವಾಗೆಲ್ಲಾನು ನಾನು ನೆನ್ಸ್ಕೊಳೋದೆ. ಹೇಗೆ ಈ ತರ ಇರೋಕ್ ಸಾಧ್ಯ? ನಮ್ಮ ಜೊತೆಯಲ್ಲಿ ನಾವು ನಿಮ್ ಜೊತೆಯಲ್ಲಿ ಇದೀವಲ್ವಾ, ನಮಗಂತೂ ತುಂಬಾ ಖುಷಿ ಆಗುತ್ತೆ, ತುಂಬಾ ಆನಂದ ಆಗ್ತಾ ಇದೆ. ಅದನ್ನ ತಿಳಿಸ್ಬೇಕು ಅಂತ ನಮ್ಗೆಲ್ಲರಿಗೂ ಸ್ಫೂರ್ತಿ ಆಗಿದ್ದೀರಾ. ಒಂದೊಂದು ಮಾತುನು ನೀವೇ ಆಣಿಮುತ್ತೆಗಳು. ಈ ನಿಜ ಜೀವನದಲ್ಲಿ ನಡೀತಾ ಇರೋದನ್ನು ಆ ಸೂರ್ಯ ಚಂದ್ರನ್ ನೋಡೋದಕ್ಕೂ ಕಷ್ಟನ ನಮ್ಗೆ? ಪ್ರಕೃತಿಯಲ್ಲಿ ಭಗವಂತ ಬೇರೆ ಎಲ್ಲೂ ಇಲ್ಲ, ಅಲ್ಲೂ ಇದ್ದಾರೆ, ನಮ್ಮೊಳಗಡೆನೆ ಇದ್ದಾರೆ. ಅದು ಅಷ್ಟು ಚೆನ್ನಾಗಿ ನಾವು ಈ ಕಣ್ಣಿನಿಂದಾನು ನೋಡ್ಬೋದು, ಅಂತರಂಗದ ಕಣ್ಣಿನಿಂದಾನು ನೋಡೋದು. ಇದೆಲ್ಲ ಒಂದೊಂದು ಮಾತು ತುಂಬಾ ಖುಷಿಯಾಗಿದೆ. ಧನ್ಯವಾದಗಳು ಮೇಡಮ್, ಕೃತಜ್ಞತೆಗಳು. ನೀವು ಇಷ್ಟು ಸ್ಫೂರ್ತಿಯಾಗಿದ್ದೀರಾ. ಮತ್ತೆ ನಿಮ್ಮ ಉಪವಾಸ ದೀಕ್ಷೆ ಎಲ್ಲ, ಆ ವಿಶ್ವ ಪ್ರಕೃತಿ ಎಲ್ಲ ನಿಮಗೆ ಇನ್ನಷ್ಟು ಮತ್ತು ಇದು ಶಕ್ತಿಯನ್ನು ಕೊಟ್ಟು ನಮಗೆ ಸ್ಫೂರ್ತಿಯಾಗಿದ್ದು, ನಮ್ಮನ್ನೆಲ್ಲ ನಿಮಗೆ ಫಸ್ಟ್ ಆ ಶಕ್ತಿ ಎಲ್ಲ ಕೊಟ್ಟು ನಮ್ಗೆಲ್ಲ ಮೋಟಿವೇಶನ್ ಆಗಿ ಇರೋದಕ್ಕೆ ಇರ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ಇವತ್ತಿಗೆ ಈ ಒಂದು ಧ್ಯಾನ ಇಲ್ಲಿ ಮುಕ್ತಾಯವಾಗಿದೆ. ಮತ್ತೆ ನಾಳೆ 5 ಗಂಟೆಗೆ ಭೇಟಿಯಾಗೋಣ. ಸೊ ಎಲ್ಲರಿಗೂ ಧನ್ಯವಾದಗಳು.